ನನ್ನ ಹೆಸರು ಪ್ರಿಯಾಂಕಾ. ನನ್ನ ಪತಿ ತೀರಿಕೊಂಡ ನಂತರ ನನ್ನ ಇಬ್ಬರು ಮೈದುನರು ಸೇರಿ ನನ್ನನ್ನು ಮನೆಯಿಂದ ಹೊರಹಾಕಿದರು. ಅತ್ತೆ ಮನೆಯನ್ನು ಹೊರತುಪಡಿಸಿ ನನಗೆ ಬೇರೆ ಎಲ್ಲಿಯೂ ಆಶ್ರಯವಿರಲಿಲ್ಲ. ಮನೆಯಿಂದ ಹೊರಬರುವ ಮುನ್ನ ನಾನು ನನ್ನ ಮೈದುನರಿಗೆ ಹೇಳಿದೆ, ನಾನು ಇಲ್ಲಿಂದ ಹೋಗುತ್ತೇನೆ, ಆದರೆ ನನಗೆ ನನ್ನ ಪತಿಯ ಕೆಲವು ಹಳೆಯ ವಸ್ತುಗಳು ಬೇಕು. ಆ ಜನರಿಗೆ ನಾನು ಮನೆಯಿಂದ ಒಡವೆಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಅನಿಸಿತು. ಅವರು ನನಗೆ ಕಟ್ಟುನಿಟ್ಟಾಗಿ ನಿರಾಕರಿಸಿದರು. ಆದರೆ ನಾನು ಹೇಳಿದೆ, ನನಗೆ ನನ್ನ ಪತಿಯ ಬೆಲೆಬಾಳುವ ವಸ್ತುಗಳು ಬೇಡ. ಬದಲಿಗೆ ನನ್ನ ಪಾಲಿಗೆ ಅವರ ಅತ್ಯಂತ ಅಮೂಲ್ಯವಾದ ವಸ್ತು ಎಂದರೆ ಅವರ ಆ ಬ್ಯಾಗ್. ಅದರಲ್ಲಿ ಅವರು ತಮ್ಮ ಕೈಯಾರೆ ಬರೆದ ಕವಿತೆಗಳು ಮತ್ತು ಅವರ ಜೀವನದ ಕ್ಷಣಗಳ ಕಥೆಯಿರುವ ಡೈರಿಗಳಿದ್ದವು. ನಾನು ಆ ಬ್ಯಾಗನ್ನು ಕೈಗೆತ್ತಿಕೊಂಡಾಗ ನನ್ನ ಇಬ್ಬರು ಮೈದುನರು ಮತ್ತು ಅವರ ಹೆಂಡತಿಯರು ಜೋರಾಗಿ ನಗಲು ಪ್ರಾರಂಭಿಸಿದರು ಮತ್ತು ಈ ಪುಸ್ತಕಗಳನ್ನು ಇವಳು ಏನು ಮಾಡುತ್ತಾಳೆ? ಇದನ್ನು ನಾವು ರದ್ದಿಗೆ ಹಳೆಯ ಕಾಗದದ ಅಂಗಡಿಗೆ ಹಾಕಲು ಹೊರಟಿದ್ದೆವು ಎಂದು ಹೇಳಿದರು. ನಾನು ಮೌನವಾಗಿ ನನ್ನ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಬಂದೆ ಮತ್ತು ಒಂದು ಚಿಕ್ಕ ಕಚ್ಚಾ ಮನೆಯಲ್ಲಿ ನನ್ನ ಜೀವನವನ್ನು ಕಳೆಯಲು ಪ್ರಾರಂಭಿಸಿದೆ. ನಾನು ಆ ಬ್ಯಾಗ್ನಿಂದ ನನ್ನ ಪತಿ ಕೈಯಾರೆ ಬರೆದ ಡೈರಿಯನ್ನು ಹೊರತೆಗೆದು ಓದುತ್ತಿದ್ದೆ. ಓದಿದ ನಂತರ ಅದನ್ನು ಮರಳಿ ಅದೇ ಬ್ಯಾಗ್ನಲ್ಲಿ ಇಡುತ್ತಿದ್ದೆ. ಆದರೆ ಒಂದು ದಿನ ನಾನು ಆ ಬ್ಯಾಗನ್ನು ತೊಳೆಯಲು ಖಾಲಿ ಮಾಡಿದಾಗ ನನಗೆ ಅದರಲ್ಲಿ ಒಂದು ರಹಸ್ಯ ಪತ್ರ ಮತ್ತು ಬ್ಯಾಂಕ್ ಲಾಕರ್ನ ಕೀ ಸಿಕ್ಕಿತು. 7 ವರ್ಷಗಳ ಹಿಂದೆ ನನ್ನ ಮದುವೆಯು ನನ್ನನ್ನು ತುಂಬಾ ಪ್ರೀತಿಸುವ ಒಬ್ಬ ವ್ಯಕ್ತಿಯೊಂದಿಗೆ ನಡೆದಿತ್ತು. ನನ್ನ ಪತಿಯ ಹೆಸರು ಕೇಶವ್. ನನ್ನ ಅತ್ತೆ ಮನೆಯಲ್ಲಿ ನನ್ನ ಪತಿಯನ್ನು ಹೊರತುಪಡಿಸಿ ಅವರಿಗೆ 2 ಕಿರಿಯ ಸಹೋದರರಿದ್ದರು. ಅವರಿಬ್ಬರೂ ಸಹ ಅಂದಾಜು ಯುವಕರೇ ಆಗಿದ್ದರು. ನನ್ನ ಪತಿ ಯಶಸ್ಸನ್ನು ಸಾಧಿಸಲು ಮತ್ತು ತಮ್ಮ ಸಹೋದರರ ಪ್ರತಿಯೊಂದು ಕನಸು ಹಾಗೂ ಆಸೆಗಳನ್ನು ಪೂರೈಸಲು ಮದುವೆಯಾಗದೆ ತಮ್ಮ ವಯಸ್ಸನ್ನು ಕಳೆಯುತ್ತಾ ಬಂದಿದ್ದರು. ಅವರು ತಮ್ಮ ಜೀವನದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ತಮ್ಮ ವ್ಯವಹಾರವನ್ನು ಕಟ್ಟಲು ಮತ್ತು ತಮ್ಮ ಸಹೋದರರಿಗೆ ಉತ್ತಮ ಜೀವನವನ್ನು ನೀಡಲು ಮೀಸಲಿಟ್ಟಿದ್ದರು. ನಂತರ ಜಗತ್ತು ಅವರಿಗೆ, ಈಗ ನೀವು ನಿಮಗಾಗಿ ಒಬ್ಬ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳಬೇಕು, ನೀವು ಮದುವೆಯಾಗಬೇಕು ಎಂದು ಹೇಳಿದಾಗ ಅವರು ನನ್ನ ಮನೆಗೆ ಮದುವೆಯ ಪ್ರಸ್ತಾಪವನ್ನು ಕಳುಹಿಸಿದರು. ನಮ್ಮದು ಪ್ರೇಮ ವಿವಾಹವಾಗಿರಲಿಲ್ಲ. ನನ್ನ ತಾಯಿ ಅವರ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನನ್ನ ತಾಯಿ ತುಂಬಾ ವಯಸ್ಸಾದವರಾಗಿದ್ದರು. ಅಶಕ್ತತೆಯಿಂದ ಅವರಿಗೆ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಅವರು ಹೇಗೋ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ನಾವು ಒಂದು ಚಿಕ್ಕ ಕಚ್ಚಾ ಮನೆಯಲ್ಲಿ ವಾಸಿಸುತ್ತಿದ್ದೆವು. ನನ್ನ ತಂದೆ ಈ ಜಗತ್ತಿನಲ್ಲಿ ಇರಲಿಲ್ಲ ಮತ್ತು ನಾನು ನನ್ನ ಪೋಷಕರ ಒಬ್ಬಳೇ ಮಗಳು. ನಾವು ತುಂಬಾ ಬಡವರಾಗಿದ್ದೆವು. ಮೊದಲು ನನ್ನ ತಾಯಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿ ಅವರಿಗೆ ಕಡಿಮೆ ಹಣ ಸಿಗುತ್ತಿತ್ತು. ಈ ಬೆಲೆ ಏರಿಕೆಯ ಕಾಲದಲ್ಲಿ ಕಡಿಮೆ ಆದಾಯದಲ್ಲಿ ನಾವಿಬ್ಬರು ತಾಯಿ ಮಗಳು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿತ್ತು. ನಂತರ ಒಂದು ದಿನ ನನ್ನ ತಾಯಿಗೆ ನಗರದ ಒಬ್ಬ ದೊಡ್ಡ ಕಾರ್ಖಾನೆ ಮಾಲೀಕನ ಮನೆಯಲ್ಲಿ ಕೆಲಸ ಸಿಕ್ಕಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಉಂಟಾಯಿತು. ಆ ಮನುಷ್ಯ ತುಂಬಾ ದಯಾಮಯಿಯಾಗಿದ್ದರು. ಅವರು ಬೇರಾರೂ ಅಲ್ಲ, ಕೇಶವ್ ಅವರೇ ಆಗಿದ್ದರು. ಅವರು ನನ್ನ ತಾಯಿಗೆ ಅವರ ಕೆಲಸಕ್ಕಿಂತ ಹೆಚ್ಚಿನ ಹಣವನ್ನು ನೀಡುತ್ತಿದ್ದರು. ಆದರೆ ನನ್ನ ತಾಯಿ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದರು. ಅಲ್ಲಿ ಕೆಲವೇ ದಿನಗಳ ಕೆಲಸದ ನಂತರ ಅವರು ಮರಣ ಹೊಂದಿದರು ಮತ್ತು ನಂತರ ನಾನು ಒಬ್ಬಂಟಿಯಾದೆ. ಜನರು ಕೇಶವ್ಗೆ ಮದುವೆಯಾಗಲು ಹೇಳಿದಾಗ ಅವರಿಗೆ ನನ್ನ ನೆನಪಾಯಿತು, ಏಕೆಂದರೆ ಅವರು ಆಗಾಗ್ಗೆ ನನ್ನ ಸಹಾಯಕ್ಕಾಗಿ ಕೆಲಸಗಾರನ ಕೈಯಲ್ಲಿ ಹಣವನ್ನು ಕಳುಹಿಸುತ್ತಿದ್ದರು. ನನ್ನ ವಯಸ್ಸು 24 ವರ್ಷವಾಗಿತ್ತು. ಕೇಶವ್ ನನಗಿಂತ ಪೂರ್ತಿ 14 ವರ್ಷ ದೊಡ್ಡವರಾಗಿದ್ದರು. ನನ್ನ ಮದುವೆ ಇಲ್ಲಿಯವರೆಗೆ ನಡೆದಿರಲಿಲ್ಲ, ಏಕೆಂದರೆ ನಾನು ವರದಕ್ಷಿಣೆ ಕೊಡಲಾಗದ ಬಡತಾಯಿಯ ಮಗಳಾಗಿದ್ದೆ. ಈ ಪಾಪಿ ಸಮಾಜದಲ್ಲಿ ಬಡವರ ಹೆಣ್ಣುಮಕ್ಕಳು ಕೇವಲ ವರದಕ್ಷಿಣೆಯ ಕಾರಣದಿಂದಾಗಿ ಮದುವೆಯಾಗದೆ ಉಳಿದುಬಿಡುತ್ತಾರೆ. ಕೇಶವ್ಜಿ ಅವರು ನನ್ನನ್ನು ಮದುವೆಯಾಗುವುದಾಗಿ ಕೇಳಿದಾಗ ನಾನು ಒಪ್ಪಿಕೊಂಡೆ, ಏಕೆಂದರೆ ತಾಯಿಯ ಮರಣದ ನಂತರ ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೆ ಮತ್ತು ಆ ಕಚ್ಚಾ ಮನೆಯಲ್ಲಿ ಜೀವನ ನಡೆಸುವುದು ನನಗೆ ತುಂಬಾ ಕಷ್ಟಕರವಾಗಿತ್ತು. ಅವರು ನನ್ನಂತಹ ಬಡ ಹುಡುಗಿಯನ್ನು ಮದುವೆಯಾಗಿ ನನಗೆ ಸಮಾಜದಲ್ಲಿ ಗೌರವ ತಂದುಕೊಟ್ಟಿದ್ದಷ್ಟೇ ಅಲ್ಲದೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು. ನಾನು ಆ ಬಂಗಲೆಯ ಹಿರಿಯ ಸೊಸೆಯಾದೆ. ನನ್ನ ಪತಿ ತುಂಬಾ ಸಭ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವಲ್ಲಿ ಅವರು ಯಾವಾಗಲೂ ಮುಂದಿರುತ್ತಿದ್ದರು. ಅವರ 2 ಸಹೋದರರನ್ನು ನಾನು ನನ್ನ ಸ್ವಂತ ತಮ್ಮಂದಿರಂತೆ ಭಾವಿಸಿದೆ ಮತ್ತು ಅವರಿಬ್ಬರಿಗೂ ತುಂಬಾ ಗೌರವ ನೀಡುತ್ತಿದ್ದೆ. ನನ್ನ ಹಿರಿಯ ಮೈದುನನ ಹೆಸರು ಕುಲದೀಪ್ ಮತ್ತು ಕಿರಿಯ ಮೈದುನನ ಹೆಸರು ಅಜಯ್. ಮದುವೆಯ 2 ವರ್ಷಗಳ ನಂತರ ದೇವರು ನಮಗೊಬ್ಬ ಮಗನನ್ನು ನೀಡಿದನು. ಅವನು ನಮ್ಮ ಜೀವನಕ್ಕೆ ಬಂದ ನಂತರ ನಮ್ಮ ಸಂತೋಷ ಇಮ್ಮಡಿಯಾಯಿತು. ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಿರಲಿಲ್ಲ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ನಂತರ ನನ್ನ ಪತಿಗೆ ಅಂತಹ ಒಂದು ಕಾಯಿಲೆ ಆವರಿಸಿತು. ಅದು ಅವರ ದೇಹವನ್ನು ಕುಗ್ಗಿಸಲು ಪ್ರಾರಂಭಿಸಿತು.
ನನ್ನ ಪತಿಯ ಚಿಕಿತ್ಸೆಯು ದೊಡ್ಡ ದೊಡ್ಡ ವೈದ್ಯರಿಂದ ನಡೆಯುತ್ತಿತ್ತು. ಆದರೆ ಸಮಯ ಕಳೆದಂತೆ ಅವರು ದೈಹಿಕವಾಗಿ ದುರ್ಬಲರಾಗುತ್ತಾ ಹೋದರು. ಅವರ ಸ್ಥಿತಿ ಸುಧಾರಿಸುವ ಬದಲು ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು. ನಾನು ಅವರ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದೆ. ನನ್ನ ಇಬ್ಬರು ಮೈದುನರು ನನ್ನ ಪತಿಯ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದರು. ನನ್ನ ಪತಿ ನಮ್ಮ ಮದುವೆಯಾಗಿ 3 ವರ್ಷಗಳಲ್ಲೇ ತನ್ನಿಬ್ಬರು ತಮ್ಮಂದಿರ ಮದುವೆಯನ್ನೂ ಮಾಡಿಸಿದ್ದರು. ಅವರಿಬ್ಬರೂ ತಮ್ಮಿಷ್ಟದ ಹುಡುಗಿಯರನ್ನೇ ಮದುವೆಯಾಗಿದ್ದರು. ನನ್ನ ಇಬ್ಬರು ಮೈದುನತಿಯರು ಒಳ್ಳೆಯವರಾಗಿದ್ದರು ಮತ್ತು ನನಗೆ ತುಂಬಾ ಗೌರವ ಕೊಡುತ್ತಿದ್ದರು. ವ್ಯವಹಾರವನ್ನು ನನ್ನ ಮೈದುನರು ಸಂಭಾಳಿಸುತ್ತಿದ್ದರೆ ಮೈದುನತಿಯರು ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು. ಹೀಗೆ ಸಮಯ ಸಾಕಷ್ಟು ಕಳೆದು ಹೋಗಿತ್ತು. ನಾನು ಕೇವಲ ನನ್ನ ಪತಿಯ ಸೇವೆಯಲ್ಲಿ ತೊಡಗಿದ್ದೆ. ಈ ಕಷ್ಟದ ಸಮಯದಲ್ಲಿ ಅವರಿಗೆ ನನ್ನ ಅವಶ್ಯಕತೆ ತುಂಬಾ ಇತ್ತು. ನಮ್ಮ ಮಗನಿಗೆ ಈಗ 5 ವರ್ಷವಾಗಿತ್ತು. ಒಬ್ಬ ಮಗನಾದ ನಂತರ ನಮಗೆ 2ನೇ ಮಗು ಆಗಿರಲಿಲ್ಲ. ನನ್ನ ಮೈದುನರಿಗೆ ತಲಾ ಇಬ್ಬಿಬ್ಬರು ಮಕ್ಕಳಿದ್ದರು. ನನ್ನ ಪತಿ ಗುಣಮುಖರಾಗಲಿ ಎಂದು ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದರೆ ಒಂದು ದಿನ ಕಾಯಿಲೆಯ ವಿರುದ್ಧ ಹೋರಾಡುತ್ತಲೇ ಅವರ ಉಸಿರು ನಿಂತು ಹೋಯಿತು ಮತ್ತು ನಾನು ವಿಧವೆಯಾದೆ. ಅವರ ಸಾವಿನ ಆಘಾತ ನನ್ನ ಹೃದಯದ ಮೇಲೆ ಸಿಡಿಲು ಬಡಿದಂತೆ ಆಯಿತು. ನನ್ನ ಮಗನ ತಲೆಯ ಮೇಲಿದ್ದ ತಂದೆಯ ನೆರಳು ಮರೆಯಾಯಿತು. ಯಾವ ಮನೆ ಯಾವಾಗಲೂ ಸಂತೋಷದಿಂದ ನಗುನಗುತ್ತಾ ಇರುತ್ತಿತ್ತೋ ಈಗ ಅದು ಸ್ಮಶಾನದ ಮೌನದಂತೆ ಬದಲಾಗಿತ್ತು. ನಾನು ನನ್ನ ಮಗನನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಿದ್ದೆ. ಮನೆಯಲ್ಲಿ ಮೊದಲಿನಂತೆ ಓಡಾಟ ಗದ್ದಲ ಇರಲಿಲ್ಲ. ನನ್ನ ಪತಿ ನನ್ನನ್ನು ಮತ್ತು ಮಗನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ನಮ್ಮ ವೃದ್ಧಾಪ್ಯಕ್ಕಾಗಿ ಮತ್ತು ಮಗನ ಉಜ್ವಲ ಭವಿಷ್ಯಕ್ಕಾಗಿ ಹಲವಾರು ಕನಸುಗಳನ್ನು ಕಂಡಿದ್ದರು. ಆ ಎಲ್ಲ ವಿಷಯಗಳನ್ನು ಅವರು ತಮ್ಮ ಡೈರಿಯಲ್ಲಿ ಬರೆದಿದ್ದರು. ನನ್ನ ಪತಿಗೆ ಡೈರಿ ಬರೆಯುವ ಹವ್ಯಾಸವಿತ್ತು ಮತ್ತು ಅವರು ಡೈರಿಯಲ್ಲಿ ತಮ್ಮ ಜೀವನದ ಸುಖ ದುಃಖದ ಕ್ಷಣಗಳ ಜೊತೆಗೆ ಕವಿತೆಗಳನ್ನು ಬರೆಯುತ್ತಿದ್ದರು. ಇದು ಅವರ ಹವ್ಯಾಸವಾಗಿತ್ತು. ಅವರು ಸುಶಿಕ್ಷಿತರಾಗಿದ್ದರಲ್ಲದೆ ತಮ್ಮ ಸ್ವಂತ ಪರಿಶ್ರಮದಿಂದ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿದ್ದರು. ಆದರೆ ಎಂದಿಗೂ ಅವರು ಈ ಬಗ್ಗೆ ಅಹಂಕಾರ ಪಡಲಿಲ್ಲ. ಈ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯೂ ನನ್ನ ಪತಿ ಮತ್ತು ನನಗೆ ತುಂಬಾ ಗೌರವ ನೀಡುತ್ತಿದ್ದರು. ಆದರೆ ಅವರು ಹೋದ ನಂತರ ಎಲ್ಲರ ವರ್ತನೆ ನನ್ನ ಮತ್ತು ನನ್ನ ಮಗನ ವಿಷಯದಲ್ಲಿ ಬದಲಾಗತೊಡಗಿತು. ನನ್ನ ಪತಿ ತೀರಿಕೊಂಡು ಇನ್ನೂ 25 ದಿನಗಳು ಕಳೆದಿರಲಿಲ್ಲ. ಅಷ್ಟರಲ್ಲೇ ಈ ಮನೆಯ ಚಿತ್ರಣವೇ ಬದಲಾಗತೊಡಗಿತು. ಮುಖ್ಯವಾಗಿ ನನ್ನ ಮತ್ತು ನನ್ನ ಮಗನ ಪಾಲಿಗೆ. ನನ್ನ ಜೀವನ ಮೊದಲೇ ತುಂಬಾ ದುಃಖಗಳಿಂದ ತುಂಬಿತ್ತು. ಆದರೆ ಕೇಶವ್ ಅವರು ನನ್ನ ಜೀವನಕ್ಕೆ ಬಂದ ಮೇಲೆ ಎಲ್ಲವನ್ನೂ ಸರಿಪಡಿಸಿದ್ದರು. ಆದರೆ ಈಗ ಅವರು ಸಹ ನನ್ನನ್ನು ಮತ್ತು ಮಗನನ್ನು ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದರು. ಮತ್ತೆ ದುಃಖಗಳು ನನ್ನನ್ನು ಪರೀಕ್ಷಿಸಲು ಶುರುಮಾಡಿದ್ದವು. ನನ್ನ ಪತಿ ಹೋದ ನಂತರ ನನಗೆ ಈ ಮನೆಯಲ್ಲಿ ತುಂಬಾ ಒಂಟಿತನ ಕಾಡತೊಡಗಿತು. ನನ್ನ ಮೈದುನರು ಈಗ ನನ್ನ ಪತಿಯ ಸಂಪತ್ತು ಮತ್ತು ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದರು. ನನ್ನ ಪತಿ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಈ ವ್ಯವಹಾರವನ್ನು ಕಟ್ಟಿದ್ದರು. ಈ ಫ್ಯಾಕ್ಟರಿ, ಬಂಗಲೆ ಮತ್ತು ಆಸ್ತಿಪಾಸ್ತಿ ಎಲ್ಲವೂ ನನ್ನ ಪತಿಯ ಪರಿಶ್ರಮದ ಫಲವಾಗಿತ್ತು. ಕಾನೂನುಬದ್ಧವಾಗಿ ಇದೆಲ್ಲವೂ ಅವರ ಮಗನಿಗೆ ಸೇರಬೇಕಿತ್ತು. ಆದರೆ ನನ್ನ ಇಬ್ಬರು ಮೈದುನರು ನಮ್ಮಿಬ್ಬರ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದರು. ನನ್ನ ಪತಿ ಅನಾರೋಗ್ಯಕ್ಕೆ ಒಳಗಾದಾಗಿನಿಂದ ನಾನೇ ಅವರ ಸೇವೆ ಮಾಡುತ್ತಿದ್ದೆ. ಅವರಿಗಾಗಿ ವೈದ್ಯರ ಅಪಾಯಿಂಟ್ಮೆಂಟ್ ಪಡೆಯುವುದರಿಂದ ಹಿಡಿದು ಅವರ ಔಷಧಿಗಳ ಬಗ್ಗೆಯೂ ನಾನೇ ಕಾಳಜಿ ವಹಿಸುತ್ತಿದ್ದೆ. ನನ್ನ ಪತಿ ಯಾವ ತಮ್ಮಂದಿರನ್ನೂ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದರೋ ಅವರು ಪತಿಯ ಕಾಯಿಲೆಯ ಸಮಯದಲ್ಲಿ ಅವರ ಕ್ಷೇಮ ವಿಚಾರಿಸುವುದೂ ಹಾಗಿರಲಿ, ಅವರ ಹತ್ತಿರ ಬಂದು ಕೂರಲು ಕೂಡ ಇಷ್ಟಪಡುತ್ತಿರಲಿಲ್ಲ. ಆದರೆ ಈಗ ಅವರು ಈ ಜಗತ್ತಿನಲ್ಲಿ ಇಲ್ಲದಿರುವಾಗ ನನಗೆ ನನ್ನ ಮತ್ತು ನನ್ನ ಮಗನ ಮೇಲೆ ಅಪಾಯದ ಕಾರ್ಮೋಡಗಳು ಕವಿಯುತ್ತಿರುವುದು ಕಾಣಿಸುತ್ತಿತ್ತು. ನನ್ನ ಪತಿ ತೀರಿಕೊಂಡು ನಿಧಾನವಾಗಿ 30 ದಿನಗಳು ಕಳೆದಿವೆ. ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಕುಲದೀಪ್ ಮತ್ತು ಅಜಯ್ ಇದುವರೆಗೆ ಜನರ ಮುಂದೆ ತೋರಿಸಿಕೊಳ್ಳಲು ಅಳುತ್ತಿದ್ದರು. ಈಗ ಅವರ ಕಣ್ಣೀರಿನ ಜಾಗವನ್ನು ಲೋಭ ಮತ್ತು ದುರಾಸೆ ಆಕ್ರಮಿಸಿಕೊಂಡಿತ್ತು. ಅವರಿಬ್ಬರೂ ತಮ್ಮ ಹೆಂಡತಿಯರ ಜೊತೆ ಚರ್ಚೆ ಮಾಡುವುದರಲ್ಲಿ ಬ್ಯೂಸಿಯಾಗಿರುತ್ತಿದ್ದರು. ಅವರು ನನ್ನನ್ನು ಮತ್ತು ನನ್ನ ಮಗನನ್ನು ಈ ಮನೆಯ ಸದಸ್ಯರಲ್ಲ, ಬದಲಾಗಿ ಯಾರೋ ಅಪರಿಚಿತರಂತೆ ನೋಡುತ್ತಿದ್ದರು. ನನ್ನ ಮಗ ಶಾಲಾ ಚಾಲಕನ ಜೊತೆ ಶಾಲೆಗೆ ಹೋಗುತ್ತಿದ್ದನು. ನನ್ನ ದೊಡ್ಡ ಮೈದುನತಿ ಪಾರುಲ್ ಅವನನ್ನು ಶಾಲೆಗೆ ಬಿಡದಂತೆ ಚಾಲಕನಿಗೆ ಹೇಳಿದ್ದಳು ಮತ್ತು ನನ್ನ ಮಗನ ಶಾಲಾ ಸಮವಸ್ತ್ರ ಹಾಗೂ ಪುಸ್ತಕಗಳನ್ನು ಮನೆಯ ಕೆಲಸದಾಕೆಯ ಮಕ್ಕಳಿಗೆ ಕೊಟ್ಟುಬಿಟ್ಟಿದ್ದಳು. ನಿಧಾನವಾಗಿ ಈ ಮನೆಯಲ್ಲಿ ನನ್ನ ಮೇಲೆ ದೌರ್ಜನ್ಯಗಳು ಶುರುವಾದವು. ನನ್ನ ಸಣ್ಣ ಮೈದುನತಿಯ ಹೆಸರು ದೀಪಾ. ದೀಪಾ ಆಗಾಗ ನನಗೆ ಹೇಳುತ್ತಿದ್ದಳು, ಅತ್ತಿಗೆ, ಎಲ್ಲಿಯವರೆಗೆ ಅಣ್ಣನ ದುಃಖವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೂತಿರುತ್ತೀರಿ? ಈಗ ಮನೆಯ ಕೆಲಸಗಳಲ್ಲಿ ಕೈಜೋಡಿಸಿ. ಈ ಮನೆಯ ಒಡತಿಯಾಗಿದ್ದ ನಾನು ಈಗ ಕೆಲಸದಾಕೆಯಂತೆ ಮನೆಯ ಕೆಲಸಗಳನ್ನು ಮಾಡಲು ಶುರುಮಾಡಿದೆ.
ಮನೆಯ ಹಳೆಯ ಕೆಲಸದವರನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು ಮತ್ತು ಅವರ ಪಾಲಿನ ಎಲ್ಲಾ ಕೆಲಸಗಳನ್ನು ನನಗೆ ನೀಡಲಾಗಿತ್ತು. ನಾನು ಇಷ್ಟವಿಲ್ಲದಿದ್ದರೂ ಅವರಿಂದಾಗಿ ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಪದವೂ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಅವರ ನಡುವೆ ನಡೆಯುತ್ತಿದ್ದ ಪಿತೂರಿಗಳ ಸುಳಿವು ನನಗೂ ಸಿಕ್ಕಿತ್ತು. ಆದರೆ ನಾನೇನು ಮಾಡಲು ಸಾಧ್ಯವಿತ್ತು? ನಾನು ಒಬ್ಬ ಅಸಹಾಯಕ ಮತ್ತು ಅನಾಥ ಮಹಿಳೆಯಾಗಿದ್ದೆ. ನನ್ನ ಜೊತೆ 5 ವರ್ಷದ ಮಗನಿದ್ದನು. ಅವನು ಕೂಡ ತನ್ನ ತಂದೆಯನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದನು ಮತ್ತು ಮನೆಯಲ್ಲಿ ಎಲ್ಲರ ವರ್ತನೆಯನ್ನು ಗಮನಿಸುತ್ತಿದ್ದನು. ಅಮ್ಮ, ಅಪ್ಪ ಎಲ್ಲಿಗೆ ಹೋದರು? ಅವರು ಹೋದ ಮೇಲೆ ಯಾರೂ ನಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದು ಅವನು ನನ್ನನ್ನು ಕೇಳುತ್ತಿದ್ದನು. ಆದರೆ ನಾನು ಅವನಿಗೆ ಸಮಾಧಾನ ಹೇಳುತ್ತಿದ್ದೆ, ಮಗನೇ, ಯಾರಾದರೂ ನಿನ್ನನ್ನು ಪ್ರೀತಿಸಲಿ ಬಿಡಲಿ, ನಿನ್ನ ತಾಯಿ ಯಾವಾಗಲೂ ನಿನ್ನ ಜೊತೆಗಿರುತ್ತಾಳೆ. ಒಂದು ಸಂಜೆ ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು ಮತ್ತು ರಾತ್ರಿ ಗಾಢವಾಗುತ್ತಿತ್ತು. ಆಗ ಕೆಲಸದಾಕೆ ನನ್ನನ್ನು ಕರೆಯಲು ಬಂದಳು. ನಿಮ್ಮನ್ನು ದೊಡ್ಡ ಸಾಹೇಬರು ಮತ್ತು ಸಣ್ಣ ಸಾಹೇಬರು ಇಬ್ಬರೂ ಕರೆದಿದ್ದಾರೆ. ಅವರು ನಿಮ್ಮ ಜೊತೆ ಏನೋ ಮಾತನಾಡಬೇಕಂತೆ, ನೀವು ಹಾಲಿಗೆ ಬನ್ನಿ ಎಂದು ಅವಳು ಹೇಳಿದಳು. ನಾನು ಕೆಳಗೆ ಹಾಲಿಗೆ ಹೋದಾಗ ಅವರ ಹೆಂಡತಿಯರು ಈಗಾಗಲೇ ಅಲ್ಲಿದ್ದರು. ಅವರೆಲ್ಲರ ಮುಖಗಳು ಗಂಭೀರವಾಗಿದ್ದವು, ಯಾವುದೋ ದೊಡ್ಡ ನಿರ್ಧಾರವನ್ನು ಪ್ರಕಟಿಸಲು ಸಿದ್ಧರಾದಂತಿದ್ದರು. ನಾನು ಭಯದಿಂದಲೇ ಅಲ್ಲಿಗೆ ಹೋಗಿ ಒಂದು ಮೂಲೆಯಲ್ಲಿ ನಿಂತುಕೊಂಡೆ. ನನ್ನ ಮೈದುನರ ಹಾವಭಾವ ನೋಡಿ ಇಂದು ಏನೋ ಕೆಟ್ಟದ್ದು ನಡೆಯಲಿದೆ ಎಂಬ ಸುಳಿವು ನನಗಾಗಿತ್ತು. ನನ್ನ ದೊಡ್ಡ ಮೈದುನ ಕುಲದೀಪ್ ಗಂಟಲು ಸರಿಪಡಿಸಿಕೊಳ್ಳುತ್ತಾ ಮಾತು ಆರಂಭಿಸಿದನು. ಅವನು ಹೇಳಿದನು, ನೋಡಿ ಅತ್ತಿಗೆ, ಅಣ್ಣ ಈಗ ಈ ಲೋಕದಲ್ಲಿಲ್ಲ ಮತ್ತು ಈ ಮನೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ಈಗ ನಮ್ಮ ಜವಾಬ್ದಾರಿ. ಈ ಕಾಲದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ ಮತ್ತು ವ್ಯಾಪಾರದ ಪರಿಸ್ಥಿತಿಯೂ ಅಷ್ಟೇನೂ ಚೆನ್ನಾಗಿಲ್ಲ. ಇಂತಹ ಸಮಯದಲ್ಲಿ ಇಷ್ಟು ದೊಡ್ಡ ಮನೆಯ ಖರ್ಚುಗಳನ್ನು ನಿಭಾಯಿಸುವುದು ಮತ್ತು ನಿಮ್ಮ ಹಾಗೂ ನಿಮ್ಮ ಮಗನ ಜವಾಬ್ದಾರಿಯನ್ನು ಹೊರುವುದು ನಮಗೆ ತುಂಬಾ ಕಷ್ಟವಾಗುತ್ತಿದೆ. ಅಜಯ್ ತನ್ನ ದೊಡ್ಡಣ್ಣನ ಮಾತಿಗೆ ಧ್ವನಿಗೂಡಿಸುತ್ತಾ ಹೇಳಿದನು, ಹೌದು ಅಣ್ಣ, ನೀವು ಹೇಳುತ್ತಿರುವುದು ಸರಿಯಾಗಿದೆ. ಅತ್ತಿಗೆ, ನಿಮಗೆ ಗೊತ್ತೇ ಇದೆ, ಈಗ ನೀವು ವಿಧವೆಯಾಗಿದ್ದೀರಿ. ವಿಧವೆಯರನ್ನು ಸಮಾಜದಲ್ಲಿ ಒಳ್ಳೆಯ ದೃಷ್ಟಿಯಿಂದ ನೋಡುವುದಿಲ್ಲ. ನಮಗೂ ಮಕ್ಕಳಿದ್ದಾರೆ. ನಿಮ್ಮ ಮಗ ತುಂಬಾ ಅಸಭ್ಯನಿದ್ದಾನೆ. ಅವನು ನಮ್ಮ ಮಕ್ಕಳ ಜೊತೆ ಆಟವಾಡಿದರೆ ನಮ್ಮ ಮಕ್ಕಳಿಗೂ ಕೆಟ್ಟ ಸಹವಾಸ ಅಂಟಿಕೊಳ್ಳುತ್ತದೆ. ನಾಳೆ ಜನರು ಈ ಮನೆಯಲ್ಲಿ ಕೇಶವ್ನ ವಿಧವೆ ವಾಸಿಸುತ್ತಾಳೆ ಎಂದು ಮಾತನಾಡಿಕೊಳ್ಳುತ್ತಾರೆ. ನಮ್ಮ ಮಕ್ಕಳು ದೊಡ್ಡವರಾದಾಗ ಅವರ ಸಂಬಂಧಗಳಿಗೂ ಮದುವೆ ಇತ್ಯಾದಿ ತೊಂದರೆಯಾಗುತ್ತದೆ. ನಾನು ಅವರ ಮಾತುಗಳನ್ನು ಕೇಳಿ ದಂಗಾಗಿ ಹೋದೆ. ನಾನು ಹೇಳಿದೆ, ನನ್ನ ಮಗ ಅಸಭ್ಯನಲ್ಲ. ನಾನು ಅವನಿಗೆ ಉತ್ತಮ ಸಂಸ್ಕಾರ ನೀಡಿದ್ದೇನೆ. ನಾನು ಅವನಿಗೆ ಯಾವಾಗಲೂ ಒಳ್ಳೆಯ ವಿಷಯಗಳನ್ನೇ ಕಲಿಸುತ್ತೇನೆ. ಅವನು ನಿಮ್ಮ ಮಕ್ಕಳ ಜೊತೆ ಆಡುವುದಿಲ್ಲ. ಮತ್ತು ನಾನು ವಿಧವೆಯಾಗಿದ್ದರೆ ಅದರಲ್ಲಿ ನನ್ನದೇನೂ ತಪ್ಪಿಲ್ಲ. ಇದೆಲ್ಲವನ್ನೂ ನನ್ನ ಪತಿ ತಮ್ಮ ಪರಿಶ್ರಮದಿಂದ ಕಟ್ಟಿದ್ದಾರೆ. ಈ ಮನೆಯಲ್ಲಿ ಅವರು ನನಗಾಗಿ ಮತ್ತು ನನ್ನ ಮಗನಿಗಾಗಿ ಹಲವಾರು ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಅಸಲಿಗೆ ನೀವು ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ? ಇಂತಹ ಮಾತುಗಳ ಅರ್ಥವೇನು? ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇವರೇ ನನ್ನ ಮೈದುನರ ಎಂದು ನಾನು ಇವರನ್ನು ನನ್ನ ಸಹೋದರರಂತೆ ಭಾವಿಸಿದ್ದೆ. ನನ್ನ ಪತಿಯ ಮುಂದೆ ನನ್ನನ್ನು ಅತ್ತಿಗೆ ತಾಯಿ, ಭಾಬಿ ಮಾ ಎಂದು ಕರೆಯುತ್ತಿದ್ದರು. ಆದರೆ ಇಂದು ಅಪರಿಚಿತರಂತೆ ನಮ್ಮನ್ನು ನೋಡುತ್ತಿದ್ದಾರೆ. ಕುಲದೀಪನ ಹೆಂಡತಿ ಹೇಳಿದಳು, ಅತ್ತಿಗೆ, ವಾಸ್ತವವಾಗಿ ನೀವು ಈ ಮನೆಯಿಂದ ಹೊರಹೋಗಬೇಕೆಂದು ನಾವು ಬಯಸುತ್ತೇವೆ. ನನ್ನ ಮತ್ತು ದೀಪಾಳ ಗೆಳತಿಯರು ಇಲ್ಲಿಗೆ ಬರುತ್ತಿರುತ್ತಾರೆ. ನೀವು ಇಲ್ಲಿದ್ದರೆ ನಾವು ನಮ್ಮ ಗೆಳತಿಯರ ಮುಂದೆ ಮುಜುಗರ ಪಡಬೇಕಾಗುತ್ತದೆ. ನಾನು ಯಾರನ್ನು ನನ್ನ ತಂಗಿಯಂತೆ ಕಾಣುತ್ತಿದ್ದೆನೋ ಇಂದು ಅದೇ ಮೈದುನತಿ ನನಗೆ ಹೀಯಾಳಿಸಿ ಮನೆಯಿಂದ ಹೊರಹಾಕುವ ಮಾತಾಡುತ್ತಿದ್ದಾಳೆ. ಇಬ್ಬರೂ ಮೈದುನತಿಯರ ಮುಖದಲ್ಲಿ ಹೀಯಾಳಿಸುವ ನಗೆಯಿತ್ತು. ಅದು ನನ್ನ ಹೃದಯಕ್ಕೆ ಬಾಣದಂತೆ ನಾಟುತ್ತಿತ್ತು. ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ, ನೀವು ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ? ಈ ಮನೆ ನನ್ನ ಪತಿಯದ್ದು, ನನ್ನ ಮಗನದ್ದು ಮತ್ತು ನಾನು ನಿಮ್ಮ ಅತ್ತಿಗೆ. ನನ್ನ ವಯಸ್ಸಾದ ತಾಯಿ ಕೂಡ ಈ ಲೋಕದಿಂದ ಹೋಗಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ. ಅವರ ಹೊರತಾಗಿ ನನಗೆ ಯಾರೂ ಇಲ್ಲ. ನನ್ನ ಒಂಟಿತನವನ್ನು ನೋಡಿ ಮರುಕಪಟ್ಟು ಕೇಶವ್ ನನ್ನನ್ನು ಮದುವೆಯಾಗಿದ್ದರು. ನಾನು ಎಲ್ಲಿಗೆ ಹೋಗಲಿ? ಈ ಜಗತ್ತಿನಲ್ಲಿ ನಿಮಗಿಂತ ಬೇರೆ ಯಾರೂ ನನಗಿಲ್ಲ. ನನ್ನ ಪತಿ ತೀರಿಹೋದ ತಕ್ಷಣವೇ ನೀವು ನನ್ನನ್ನು ಮರೆತುಬಿಟ್ಟಿದೆ. ನಿಮ್ಮ ಸುಖ ಸಂತೋಷಕ್ಕಾಗಿ ನನ್ನ ಪತಿ ಎಷ್ಟು ತ್ಯಾಗ ಮಾಡಿದ್ದಾರೆ ಎಂಬುದು ನಿಮಗೆ ಮರೆತು ಹೋಯಿತೆ. ಆಗ ನನ್ನ ಸಣ್ಣ ಮೈದುನ ಅಜಯ್ ಹೇಳಿದನು, ಅತ್ತಿಗೆ, ಭಾವನೆಗಳಿಗೆ ಒಳಗಾಗಬೇಡಿ. ಕಾನೂನಿನ ಪ್ರಕಾರ ಈ ಮನೆ ನಮ್ಮದೂ ಕೂಡ ಹೌದು. ಏಕೆಂದರೆ ನಾವು ಅಣ್ಣನ ತಮ್ಮಂದಿರು ಮತ್ತು ಈ ಮನೆಯ ವಾರಸುದಾರರು. ನೀವು ಪರಕೀಯರು. ನಿಮ್ಮಂತಹ ಬಡ ಹೆಣ್ಣುಮಗಳಿಗೆ ಅವರು ಈ ಮನೆಯಲ್ಲಿ ಸ್ಥಾನ ನೀಡಿದರೂ ತಮ್ಮ ಪತ್ನಿಯನ್ನಾಗಿ ಮಾಡಿಕೊಂಡರು. ನಿಮ್ಮನ್ನು ನೆಲದಿಂದ ಎತ್ತಿ ಆಕಾಶದಲ್ಲಿ ಕೂರಿಸಿದರು. ನಮ್ಮ ಅಣ್ಣ ನಿಮ್ಮ ಮೇಲೆ ಮಾಡಿದ ಉಪಕಾರ ಅಷ್ಟೇ ಸಾಕು.
ಈಗ ನೀವು ನಿಮ್ಮ ಮಗನನ್ನು ಕರೆದುಕೊಂಡು ಈ ಮನೆಯಿಂದ ಹೊರಹೋಗಿ. ಒಂದು ವೇಳೆ ನೀವು ನಿಮ್ಮ ಮಗನ ಹಕ್ಕಿನ ಬಗ್ಗೆ ಮಾತನಾಡಿದರೆ ಕೇಳಿ, ಅಣ್ಣ ಅನಾರೋಗ್ಯಕ್ಕೆ ಒಳಗಾದಾಗ ಅವರ ವ್ಯವಹಾರವನ್ನು ನಾವೇ ನೋಡಿಕೊಳ್ಳುತ್ತಿದ್ದೆವು. ಅವರ ಚಿಕಿತ್ಸೆಗಾಗಿ ಸಾಕಷ್ಟು ಹಣ ಖರ್ಚಾಗಿದೆ. ಆದ್ದರಿಂದ ನಿಮ್ಮ ಮಗನ ಹಕ್ಕನ್ನು ನಾವು ಅಣ್ಣನ ಚಿಕಿತ್ಸೆಯ ಹೆಸರಿನಲ್ಲಿ ಮುಗಿಸಿದ್ದೇವೆ. ಮತ್ತು ಹೇಗಿದ್ದರೂ ಅಣ್ಣನ ಕೊನೆಯ ದಿನಗಳಲ್ಲಿ ನೀವು ಅವರ ಮನಸ್ಸನ್ನು ನಿಮ್ಮ ವಶಕ್ಕೆ ಪಡೆದುಕೊಂಡಿದ್ದಿರಿ. ಅವರಿಂದ ಏನೇನು ಬರೆಸಿಕೊಂಡಿದ್ದೀರೋ ನಮಗೆ ತಿಳಿಯದು. ಆದರೆ ನಾವು ನಿಮಗೆ 1 ಇಂಚು ಜಮೀನು ಅಥವಾ 1 ರೂಪಾಯಿಯನ್ನೂ ಕೊಡಲು ಬಿಡುವುದಿಲ್ಲ ಎಂದು ನೆನಪಿಡಿ. ಭಾವನೆಗಳು ಮತ್ತು ವಿವರಗಳು ಎಲ್ಲಿಯೂ ಕಡಿಮೆ ಆಗದಂತೆ ಇದನ್ನು ಅನುವಾದಿಸಲಾಗಿದೆ. ಈಗ ನಮ್ಮ ಅಣ್ಣ ಈ ಲೋಕದಲ್ಲಿಲ್ಲ. ಅವರು ಹೋದ ಮೇಲೆ ನಿನ್ನ ಮತ್ತು ನಿನ್ನ ಮಗನ ಹೊರೆಯನ್ನು ನಾವು ಹೊರಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಕೂಡಲೇ ನನ್ನ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ನಾನು ಕೈಮುಗಿದು ಕೇಳಿಕೊಂಡೆ, ದೇವರಿಗಾಗಿ ಹೀಗೆ ಹೇಳಬೇಡಿ. ನಾನು ನನ್ನ ಪತಿಯ ಸೇವೆಯನ್ನು ಯಾವುದೇ ಆಸೆಯಿಂದ ಮಾಡಿಲ್ಲ. ಅವರು ನನ್ನ ಪತಿಯಾಗಿದ್ದರು, ನನ್ನ ಸರ್ವಸ್ವವಾಗಿದ್ದರು. ನನಗೆ ಆಸ್ತಿ ಅಥವಾ ಹಣದ ಮೇಲೆ ಯಾವುದೇ ಆಸೆಯಿಲ್ಲ. ಕೇವಲ ಈ ಮನೆಯ ಒಂದು ಸಣ್ಣ ಮೂಲೆಯಲ್ಲಿ ನನಗೆ ಇರಲು ಬಿಡಿ. ನಾನು ನಿಮ್ಮ ಕೆಲಸದಾಕೆಯಾಗಿ ಇರುತ್ತೇನೆ. ದಯವಿಟ್ಟು ನನ್ನನ್ನು ಮನೆಯ ಮೇಲಿನ ಆಶ್ರಯದಿಂದ ವಂಚಿತಗೊಳಿಸಬೇಡಿ. ನಾನು ಎಲ್ಲಿಗೆ ಹೋಗಲಿ? ಈ ಪ್ರಪಂಚ ತುಂಬಾ ಕ್ರೂರವಾಗಿದೆ. ಒಬ್ಬಂಟಿ ಮಹಿಳೆಯಾಗಿ ನನ್ನ ಮಗನನ್ನು ಕರೆದುಕೊಂಡು ನಾನು ಎಲ್ಲಿ ಅಲೆಯಲಿ? ಈ ಮಗು ಇನ್ನೂ ಚಿಕ್ಕವನು, ಅವನನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಲಿ? ಆದರೆ ಆ ಕಲ್ಲೆದೆಯ ಮನುಷ್ಯರ ಮೇಲೆ ನನ್ನ ಕಣ್ಣೀರಿನ ಯಾವುದೇ ಪರಿಣಾಮವಾಗಲಿಲ್ಲ. ಪಾರುಲ್ ವ್ಯಂಗ್ಯವಾಗಿ ಹೇಳಿದಳು, ಅರೆ, ಇಲ್ಲಿ ಕೆಲಸದಾಕೆಯಾಗಿ ಇದ್ದು ಆಮೇಲೆ ನಿಧಾನವಾಗಿ ಇಡೀ ಮನೆಯನ್ನೇ ವಶಪಡಿಸಿಕೊಳ್ಳುತ್ತೀಯಾ? ನಿನ್ನ ಸಂಚು ನಮಗೆ ಚೆನ್ನಾಗಿ ಗೊತ್ತು. ನೀನು ನಿಗ್ವಿಯಂತೆ ಮಾಸೂಮ್ ನಟಿಸಿ ನಮ್ಮ ಪತಿಯರನ್ನು ಭಾವನಾತ್ಮಕವಾಗಿ ಸೆಳೆಯುತ್ತಿದ್ದೀಯಾ? ಆದರೆ ಇದು ನಡೆಯುವುದಿಲ್ಲ. ನೀನು ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು, ಅದು ಇಂದೇ ಮತ್ತು ಈಗಲೇ. ಕುಲದೀಪ್ ಮತ್ತು ಅಜಯ್ ಕೂಡ ಅವಳ ಮಾತಿಗೆ ಧ್ವನಿಗೂಡಿಸಿದರು ಮತ್ತು ತಮ್ಮ ನಿರ್ಧಾರವನ್ನು ತಿಳಿಸಿದರು. ನೀನು ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೋ ಮತ್ತು ಇಲ್ಲಿಂದ ಹೋಗಲು ಸಿದ್ಧವಾಗು. ನಾನು ಅಳುತ್ತಿದ್ದೆ, ಬೇಡಿಕೊಳ್ಳುತ್ತಿದ್ದೆ. ಆಗ ಅಜಯ್ ಹೇಳಿದನು, ನೋಡಿ ಅತ್ತಿಗೆ, ನಮ್ಮ ಹತ್ತಿರ ಸುಮ್ಮನೆ ಕಳೆಯಲು ಸಮಯವಿಲ್ಲ. ನಾವು ಈ ಮನೆಯನ್ನು ಮಾರಿ ನಮ್ಮ ಪಾಲನ್ನು ತೆಗೆದುಕೊಳ್ಳಲು ಮತ್ತು ನಮ್ಮ ಉದ್ಯಮಗಳನ್ನು ಪ್ರತ್ಯೇಕಿಸಲು ನಿರ್ಧರಿಸಿದ್ದೇವೆ. ಆದ್ದರಿಂದ ಈ ಮನೆಯಲ್ಲಿ ನಿನಗೆ ಯಾವುದೇ ಜಾಗವಿಲ್ಲ. ನಿನ್ನ ಸಾಮಾನುಗಳನ್ನು ಎತ್ತಿಕೋ ಮತ್ತು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗು. ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ಗೊತ್ತಿಲ್ಲ. ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗು ಅಥವಾ ಅನಾಥಾಶ್ರಮದಲ್ಲಿ ಇರು. ಇದು ನಿನ್ನ ಸಮಸ್ಯೆ, ನಮ್ಮದಲ್ಲ. ನಾನು ನನ್ನ ಪತಿಯ ತಮ್ಮಂದಿರ ಮುಖಗಳನ್ನು ನೋಡಿದೆ. ಅಲ್ಲಿ ನನಗೆ ಎಲ್ಲೂ ಕರುಣೆಯ ಕುರುಹು ಕಾಣಿಸಲಿಲ್ಲ. ಈ ಜನರ ಮುಂದೆ ಬೇಡಿಕೊಳ್ಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ನನಗೆ ಅರ್ಥವಾಯಿತು. ನನ್ನ ಮಗ ಕೂಡ ಭಯದಿಂದ ನನ್ನ ಕಾಲುಗಳನ್ನು ಅಪ್ಪಿಕೊಂಡಿದ್ದನು. ಈ ಜನರ ರಕ್ತಬಿಳಿಯಾಗಿತ್ತು, ಕರುಣೆ ಮರೆಯಾಗಿತ್ತು ಮತ್ತು ಸಂಬಂಧಗಳ ಎಳೆ ಕಳಚಿತ್ತು. ನಾನು ನನ್ನ ಕಣ್ಣೀರು ಒರೆಸಿಕೊಂಡೆ ಮತ್ತು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆ. ನನ್ನೊಳಗಿದ್ದ ಅಸಹಾಯಕ ಹೆಣ್ಣು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಅವಳ ಜಾಗದಲ್ಲಿ ಕೇಶವವರ ಪತ್ನಿ ಬಂದಿದ್ದಳು. ಅವಳಲ್ಲಿ ಸ್ವಾಭಿಮಾನ ಮತ್ತು ಗೌರವ ತುಂಬಿ ತುಳುಕುತ್ತಿತ್ತು. ನಾನು ನನ್ನ ಮಗನನ್ನು ಎತ್ತಿಕೊಂಡೆ. ತಲೆ ಎತ್ತಿ ನನ್ನ 2 ಮೈದುನರನ್ನು ನೋಡಿ ಹೇಳಿದೆ, ಸರಿ, ನೀವು ಇದನ್ನೇ ಬಯಸುವುದಾದರೆ ನಾನು ಇಲ್ಲಿಂದ ಹೋಗುತ್ತೇನೆ. ನಾನು ನಿಮ್ಮ ಮೇಲೆ ಹೊರೆಯಾಗಿ ಇರುವುದಿಲ್ಲ. ಆದರೆ ನೆನಪಿಡಿ, ನೀವು ಇಂದು ನನ್ನನ್ನು ಈ ಮನೆಯಿಂದ ಹೊರಹಾಕುತ್ತಿದ್ದೀರಿ. ಈ ಮನೆಗೆ ನೀವು ಮಾಲೀಕರಾಗಿದ್ದರೆ ನನ್ನ ಮಗನೂ ಕೂಡ ಹಕ್ಕುದಾರನಿದ್ದಾನೆ. ನನ್ನ ಪತಿ ಯಾವಾಗಲೂ ತಮ್ಮ ಮಗನ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ನಾನು ಹೋಗುತ್ತಿದ್ದೇನೆ. ಆದರೆ ನನ್ನ ಹಕ್ಕನ್ನು ನಾನು ಕ್ಷಮಿಸುವುದಿಲ್ಲ, ಬಿಟ್ಟುಕೊಡುವುದಿಲ್ಲ. ನನ್ನ ನಿರ್ಧಾರವನ್ನು ಈಗ ಆ ಮೇಲಿರುವವನೇ ದೇವರೇ ಮಾಡುತ್ತಾನೆ. ಕುಲದೀಪ್ ಅಪಮಾನಕಾರಿಯಾಗಿ ನಗುತ್ತಾ ಹೇಳಿದನು, ಅರೆ ಹೌದು, ಹೋಗು ಹೋಗು. ದೊಡ್ಡವಳು ಬಂದಿದ್ದಾಳೆ, ಹಕ್ಕನ್ನು ಬಿಟ್ಟುಕೊಡುವುದಿಲ್ಲವಂತೆ. ನಾವು ನಿನ್ನ ಹಕ್ಕಿಗಾಗಿ ಕಾಯುತ್ತಿದ್ದೇವೆಯೇನೋ ಎಂಬಂತೆ ಮಾತಾಡುತ್ತೀಯಾ? ಇಲ್ಲಿಂದ ಮೊದಲು ಹೊರನಡಿ. ನಾನು ಅಲ್ಲಿಂದ ಹೊರಬರಲು ತಿರುಗಿದಾಗ ನನ್ನ ಸಣ್ಣ ಮೈದುನತಿ ದೀಪಾ ಹೇಳಿದಳು, ಮತ್ತೊಂದು ಕೇಳು, ಈ ಮನೆಯಿಂದ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಹೋದರೆ ಎಚ್ಚರಿಕೆ, ನಾವು ನಿನ್ನ ಸಾಮಾನನ್ನು ತಪಾಸಣೆ ಮಾಡುತ್ತೇವೆ. ನಾನು ಹೇಳಿದೆ, ನನಗೆ ನಿಮ್ಮ ಸಂಪತ್ತು ಮತ್ತು ಒಡವೆಗಳ ಮೇಲೆ ಯಾವುದೇ ಆಸೆಯಿಲ್ಲ. ನಿಮ್ಮ ಈ ಕಾಗದದ ದೋಣಿಗಳನ್ನು ನೀವೇ ಜೋಪಾನವಾಗಿ ಇಟ್ಟುಕೊಳ್ಳಿ. ನಾನು ಈ ಮನೆಯಿಂದ ನನ್ನ ಪತಿಯ ಆ ಬ್ಯಾಗ್ ಹೊರತುಪಡಿಸಿ ಬೇರೇನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಅಜಯ್ ಅನುಮಾನದಿಂದ ನನ್ನನ್ನು ನೋಡಿ ಕೇಳಿದನು, ಆ ಬ್ಯಾಗ್ನಲ್ಲಿ ಏನಿದೆ? ಎಲ್ಲಾದರೂ ಅಣ್ಣನ ಹಣದ ಬ್ಯಾಗ್ ಬಗ್ಗೆ ನೀನು ಮಾತನಾಡುತ್ತಿಲ್ಲವಷ್ಟೇ? ನಾನು ಇಲ್ಲವೆಂಬಂತೆ ತಲೆಯಾಡಿಸಿ ಹೇಳಿದೆ. ಆ ಬ್ಯಾಗ್ನಲ್ಲಿ ಅವರು ಕೈಯಾರೆ ಬರೆದ ಡೈರಿಗಳಿವೆ. ಅವರಿಗೆ ಡೈರಿ ಬರೆಯುವ ಹವ್ಯಾಸ ಎಷ್ಟಿತ್ತು ಎಂಬುದು ನಿಮಗೆ ನೆನಪಿರಬಹುದು. ಆ ಬ್ಯಾಗ್ನಲ್ಲಿ ಅವರ ಅನೇಕ ಡೈರಿಗಳು ಜಮೆಯಾಗಿವೆ. ನನಗೆ ಅವುಗಳು ಮಾತ್ರ ಬೇಕು.
ಅವು ನನ್ನ ಪತಿಯ ಕೊನೆಯ ನೆನಪುಗಳು ಮತ್ತು ಅದನ್ನು ತೆಗೆದುಕೊಂಡು ಹೋಗುವುದರಿಂದ ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅವುಗಳ ಮೇಲೆ ನನಗೆ ಪೂರ್ಣ ಹಕ್ಕಿದೆ. ಪಾರುಲ್ ಹೇಳಿದಳು, ಸರಿ ಸರಿ, ತಗೋ. ಆದರೆ ನೆನಪಿಡಿ, ಕೋಣೆಯಿಂದ ಯಾವುದೇ ಬೆಲೆಬಾಳುವ ವಸ್ತು ಅಥವಾ ಒಡವೆಯನ್ನು ನೀನು ತೆಗೆದುಕೊಂಡು ಹೋಗುವಂತಿಲ್ಲ. ನಾನು ಶಾಂತವಾಗಿ ಹೇಳಿದೆ, ಇಲ್ಲ, ನನ್ನನ್ನು ನಂಬಿ. ಬೇಕಿದ್ದರೆ ಆ ಬ್ಯಾಗನ್ನು ತಪಾಸಣೆ ಮಾಡಿ. ಅದರಲ್ಲಿ ಕೇವಲ ನನ್ನ ಪತಿ ಕೈಯಾರೆ ಬರೆದ ಕವಿತೆಗಳ ಪುಸ್ತಕಗಳು ಮತ್ತು ಕೆಲವು ಡೈರಿಗಳಿವೆ. ನನಗೆ ಅವು ಮಾತ್ರ ಸಾಕು. ಅಷ್ಟನ್ನು ಪಡೆದು ನಾನು ಇಲ್ಲಿಂದ ಹೋಗುತ್ತೇನೆ. ಇದನ್ನು ಕೇಳಿ ಅಲ್ಲಿ ಮೌನ ಆವರಿಸಿತು ಮತ್ತು ಅವರೆಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಂತರ ನಗುತ್ತಾ ಕುಲದೀಪ್ ಹೇಳಿದನು, ಕೇವಲ ಆ ಹಳೆಯ ರದ್ದಿ ಬೇಕಾ? ಸರಿ, ತಗೊಂಡು ಹೋಗು. ಅರೆ, ನನ್ನ ಪ್ರೀತಿಯ ಹುಚ್ಚು ಅತ್ತಿಗೆಯವರೇ, ಕೇಳುವುದಿದ್ದರೆ ಬೇರೆ ಏನಾದರೂ ಕೇಳಬೇಕಿತ್ತು. ಹಣ ಕೇಳಿದ್ದರೆ ಬಹುಶಃ ನಾವು ಯೋಚನೆ ಮಾಡುತ್ತಿದ್ದೆವು. ಆದರೆ ನಿನ್ನ ಬುದ್ಧಿಯೇ ಅಷ್ಟು ಕಡಿಮೆ. ಒಂದು ಸಾಲನ್ನೂ ಬಿಡದೆ ಪೂರ್ಣವಾಗಿ ಅನುವಾದಿಸಲಾಗಿದೆ. ಸರಿ, ಈ ವಿಷಯದಲ್ಲಿ ನಮಗೆ ಏನು ತೊಂದರೆ ಇರಲು ಸಾಧ್ಯ? ಅದು ಹೇಗಿದ್ದರೂ ನಮಗೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ನೀವು ಹೋದ ಮೇಲೆ ಆ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ನಾವು ಹೇಗಿದ್ದರೂ ಅಣ್ಣನ ಎಲ್ಲಾ ಪುಸ್ತಕಗಳನ್ನು ರದ್ದಿವಾಲನಿಗೆ, ಹಳೆಯ ಕಾಗದದ ಅಂಗಡಿಯವನಿಗೆ ನೀಡಲಿದ್ದೆವು. ನೀವು ಅದನ್ನು ತೆಗೆದುಕೊಂಡು ಹೋಗಲು ಬಯಸುವುದಾದರೆ ತೆಗೆದುಕೊಂಡು ಹೋಗಿ. ನಮಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ನೆನಪಿರಲಿ, ಇದನ್ನು ಬಿಟ್ಟು ಒಂದು ಸೂಜಿಯನ್ನು ಎತ್ತಿದರೂ ನಿನ್ನ ಗತಿ ಅಷ್ಟೇ. ನಾನು ಅವರ ಮಾತುಗಳಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಮೌನವಾಗಿ ನನ್ನ ಮಗನನ್ನು ಕರೆದುಕೊಂಡು ನನ್ನ ಕೊಠಡಿಯ ಕಡೆಗೆ ಹೆಜ್ಜೆ ಹಾಕಿದೆ. ಅಲ್ಲಿ ನಾನು ನನ್ನ ಜೀವನದ ಅತ್ಯಂತ ಸುಖದ ಮತ್ತು ನನ್ನ ಪತಿಯೊಂದಿಗೆ ಕಳೆದ ಸ್ಮರಣೀಯ ಕ್ಷಣಗಳನ್ನು ಕಳೆದಿದ್ದೆ. ಕೊಠಡಿಯ ಬಾಗಿಲು ತೆರೆದ ಕೂಡಲೇ ನನಗೆ ನನ್ನ ಪತಿಯ ಅದೇ ಸುಗಂಧ ಬಂದಿತು. ಅದು ಅವರ ಪರ್ಫ್ಯೂಮ್ ಮತ್ತು ಔಷಧಿಗಳ ಮಿಶ್ರಿತ ವಾಸನೆಯಾಗಿತ್ತು. ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಕೊಠಡಿ ನನ್ನ ಪತಿ ಇದ್ದಾಗ ಹೇಗಿತ್ತೋ ಹಾಗೆಯೇ ಇತ್ತು. ನನ್ನ ಪತಿ ಅನಾರೋಗ್ಯಕ್ಕೆ ಒಳಗಾದಾಗಿನಿಂದ ನಾನು ಈ ಕೊಠಡಿಯಲ್ಲಿ ಅವರ ಸೇವೆ ಮಾಡುತ್ತಿದ್ದೆ. ನನ್ನ ಮಗ ಬೇರೆ ಕೊಠಡಿಯಲ್ಲಿ ಮಲಗುತ್ತಿದ್ದನು. ಆದರೆ ನನ್ನ ಪತಿ ತೀರಿಕೊಂಡ ನಂತರ ನಾನು ಆ ಕೊಠಡಿಗೆ ಮತ್ತೆ ಮರಳಿ ಹೋಗಿರಲಿಲ್ಲ. ನನ್ನ ಮಗನ ಜೊತೆ ಅವನ ಕೊಠಡಿಯಲ್ಲೇ ಮಲಗುತ್ತಿದ್ದೆ. ಈ ಕೊಠಡಿಯ ಹಾಸಿಗೆ ಖಾಲಿಯಿತ್ತು ಮತ್ತು ಸೈಡ್ ಟೇಬಲ್ ಮೇಲೆ ಔಷಧಿಗಳ ಬಾಟಲಿಗಳು ಮತ್ತು ರ್ಯಾಪರ್ಗಳನ್ನು ಇಡಲಾಗಿತ್ತು. ಮೂಲೆಯಲ್ಲಿ ನಿಂತಿದ್ದ ದೊಡ್ಡ ಪುಸ್ತಕದ ಕಪಾಟಿನಲ್ಲಿ ನನ್ನ ಪತಿಯ ಪುಸ್ತಕಗಳಿದ್ದವು ಮತ್ತು ಅಲ್ಮಾರಿಯಲ್ಲಿ ಆ ಬ್ಯಾಗ್ ಇಡಲಾಗಿತ್ತು. ಅದರಲ್ಲಿ ಅವರ ಅತ್ಯಂತ ಬೆಲೆಬಾಳುವ ವಸ್ತುಗಳಿದ್ದವು. ಈ ಕವಿತೆಗಳನ್ನು ಮತ್ತು ಡೈರಿಗಳನ್ನು ಅವರು ತುಂಬಾ ಪ್ರೀತಿಸುತ್ತಿದ್ದರು. ಅವರು ನನಗೆ ಹೇಳುತ್ತಿದ್ದರು, ಪ್ರಿಯಾಂಕಾ, ನಾನು ಡೈರಿ ಬರೆಯುವುದು ಯಾಕೆಂದರೆ ನನ್ನ ಜೀವನದ ಕಥೆಯನ್ನು ನನ್ನ ಮಗ ದೊಡ್ಡವನಾದ ಮೇಲೆ ಓದಲಿ ಎಂದು. ನಾನು ಹೇಗೆ ಯಶಸ್ವಿಯಾದೆ ಎಂಬ ನನ್ನ ಶ್ರಮವನ್ನು ಅವನು ಗೌರವಿಸಲಿ ಮತ್ತು ಸ್ವತಃ ಶ್ರಮಜೀವಿ ಹಾಗೂ ಪ್ರಾಮಾಣಿಕ ಮನುಷ್ಯನಾಗಲಿ ಎಂದು. ನೀನು ನನ್ನ ಕವಿತೆಗಳನ್ನು ಮತ್ತು ನನ್ನ ಡೈರಿಗಳನ್ನು ಗೌರವಿಸು ಮತ್ತು ಇವುಗಳನ್ನು ಎಂದಿಗೂ ಹಾಳಾಗಲು ಬಿಡಬೇಡಿ. ಆ ಸಮಯದಲ್ಲಿ ನನಗೆ ಆ ಮಾತು ಅರ್ಥವಾಗಿರಲಿಲ್ಲ. ಆದರೆ ಇಂದು ಇಡೀ ಜಗತ್ತು ನನ್ನನ್ನು ಒಬ್ಬಂಟಿಯಾಗಿಸಿದಾಗ ನನಗೆ ನನ್ನ ಪತಿಯ ಮಾತು ನೆನಪಿಗೆ ಬಂದಿತು. ನಾನು ನಡುಗುವ ಕೈಗಳಿಂದ ಆ ಬ್ಯಾಗನ್ನು ಎತ್ತಿಕೊಂಡೆ ಮತ್ತು ಎದೆಗೆ ಅಪ್ಪಿಕೊಂಡೆ. ನಾನು ನನ್ನ ಪತಿಯನ್ನು ಭೇಟಿಯಾಗುತ್ತಿದ್ದೇನೆ ಎಂಬ ಭಾವನೆ ನನಗಾಯಿತು. ನನ್ನೊಳಗೆ ಒಂದು ವಿಚಿತ್ರವಾದ ಶಕ್ತಿ ಮತ್ತು ನೆಮ್ಮದಿ ಇಳಿದು ಬಂದಿತು. ನಾನು ಒಬ್ಬಂಟಿಯಲ್ಲ ಎಂದು ನನಗೆ ಅನಿಸಿತು. ನನ್ನ ಮಗ ಮತ್ತು ಆ ಮೇಲಿರುವವನು ನನ್ನ ಜೊತೆಗಿದ್ದಾನೆ. ನನ್ನ ಪತಿಯ ಪ್ರಾರ್ಥನೆಗಳು ನಮ್ಮ ಜೊತೆಗಿವೆ. ನಾನು ಅಳುತ್ತಿರುವ ಕಣ್ಣುಗಳಿಂದ ಆ ಕೊಠಡಿಯ ಮೇಲೆ ಕಣ್ಣು ಹಾಯಿಸಿದೆ. ಯಾವ ಕೊಠಡಿಯಲ್ಲಿ ನಾನು ನನ್ನ ಪತಿಯ ಸೇವೆ ಮಾಡಿದ್ದೆನೋ, ಎಲ್ಲಿ ನಾನು ನನ್ನ ಪತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆದಿದ್ದೆನೋ, ಆ ಕೊಠಡಿ ಈಗ ನನಗೆ ಅಪರಿಚಿತವಾಗಿತ್ತು. ನಾನು ನಿಧಾನವಾದ ಹೆಜ್ಜೆಗಳನ್ನು ಹಾಕುತ್ತಾ ಮತ್ತೆ ಹೊರಗಡೆ ಬಂದೆ. ಅವರೆಲ್ಲರೂ ನಾನು ವಾಪಸ್ ಬರುವುದಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು. ನನ್ನ ಕೈಯಲ್ಲಿ ನನ್ನ ಪತಿಯ ಆ ಬ್ಯಾಗ್ ಇರುವುದನ್ನು ಅವರು ನೋಡಿದರು. ಅದರಲ್ಲಿ ಅವರ ನೆನಪುಗಳಿದ್ದವು. ಅಜಯ್ ನಗುತ್ತಾ ಹೇಳಿದನು, ತಗೊಂಡ್ಯಾ ನಿನ್ನ ನಿಧಿಯನ್ನು? ಈಗ ಹೋಗು ಮತ್ತು ಮತ್ತೆ ಯಾವತ್ತೂ ಇತ್ತ ತಿರುಗಿಯೂ ಬರಬೇಡ. ನಾನು ಅವರ ಕಡೆ ನೋಡಿದೆ. ನನ್ನ ಕಣ್ಣುಗಳಲ್ಲಿ ಸಿಟ್ಟಿರಲಿಲ್ಲ, ದೂರಿರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಕರುಣೆಯಿತ್ತು. ನಾನು ಅವರ ಬುದ್ಧಿಮತ್ತೆಯ ಬಗ್ಗೆ ಮರುಕಪಡುತ್ತಿದ್ದೆ. ನಾನು ಬಾಗಿಲಿನ ಕಡೆ ತಿರುಗಿ ನೋಡಿದೆ. ಅದು ಇನ್ನೂ ನನ್ನನ್ನು ಈ ಮನೆಯಿಂದ ಹೊರತಳ್ಳುತ್ತಿತ್ತು. ನಾನು ನನ್ನ ಮಗನ ಕೈ ಹಿಡಿದುಕೊಂಡು ಮತ್ತು ನನ್ನ ಪತಿಯ ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಗೇಟ್ವರೆಗೆ ತಲುಪಿದೆ. ವಾಚ್ಮನ್ ತಲೆಬಾಗಿಸಿ ಗೇಟ್ ತೆರೆದನು. ಅವನ ಕಣ್ಣುಗಳಲ್ಲೂ ತೇವವಿತ್ತು, ಏಕೆಂದರೆ ಅವನು ನನ್ನ ಸಭ್ಯತೆ ಮತ್ತು ಪವಿತ್ರತೆಗೆ ಸಾಕ್ಷಿಯಾಗಿದ್ದನು. ನಾನು ಹೊಸ್ತಿಲು ದಾಟಿ ರಸ್ತೆಯ ಮೇಲೆ ಕಾಲಿಟ್ಟೆ. ಸಂಜೆಯ ಕತ್ತಲೆಯು ಈಗ ರಾತ್ರಿಯ ಕಪ್ಪಾದ ಬಣ್ಣಕ್ಕೆ ತಿರುಗುತ್ತಿತ್ತು. ನನ್ನ ಮಗ ಶ್ಲೋಕನಿಗೆ ಭಯವಾಗುತ್ತಿತ್ತು. ನಾನು ಅವನನ್ನು ಎದೆಗೆ ಅಪ್ಪಿಕೊಂಡೆ. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ನನ್ನ ಬಳಿ ಯಾವುದೇ ಆಶ್ರಯವಿರಲಿಲ್ಲ.
ಆದರೆ ನನ್ನ ಎದೆಗೆ ಅಪ್ಪಿಕೊಂಡಿದ್ದ ನನ್ನ ಮಗನೇ ನನ್ನ ಅತಿದೊಡ್ಡ ಶಕ್ತಿಯಾಗಿದ್ದನು. ಹಿಂದಿನ ಮನೆಯ ಬಾಗಿಲು ನನಗಾಗಿ ಮುಚ್ಚಲ್ಪಟ್ಟಿತ್ತು. ಅದು ನನ್ನ ಮತ್ತು ನನ್ನ ಪತಿಯ ಕಳೆದ ಕಾಲದ ನಡುವೆ ಶಾಶ್ವತವಾಗಿ ಒಂದು ಗೋಡೆಯನ್ನು ನಿರ್ಮಿಸಿತ್ತು. ನಾನು ಬರಿಗೈಯಲ್ಲಿದ್ದೆ. ಹಣವಿರಲಿಲ್ಲ, ಒಡವೆಗಳಿರಲಿಲ್ಲ, ಆಶ್ರಯವೂ ಇರಲಿಲ್ಲ. ಆದರೆ ನಾನು ಈಗಲೂ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತಳಾಗಿದ್ದೆ, ಏಕೆಂದರೆ ನಾನು ನನ್ನ ಪತಿಯ ಅತ್ಯಂತ ಬೆಲೆಬಾಳುವ ಕುರುಹನ್ನೂ ನೆನಪನ್ನೂ ಹೊತ್ತು ಹೊರಬಂದಿದ್ದೆ. ನನ್ನ ಮಗನಿಗೆ ಹಸಿವಾಗುತ್ತಿತ್ತು, ಆದರೆ ನನ್ನ ಬಳಿ ಹಣವಿರಲಿಲ್ಲ. ನಾನು ನನ್ನ ದುರದೃಷ್ಟವನ್ನು ನೆನೆದು ಅಳುತ್ತಿದ್ದೆ ಮತ್ತು ನನ್ನ ಮಗನಿಗೆ ಪದೇ ಪದೇ ಸಮಾಧಾನ ಹೇಳುತ್ತಿದ್ದೆ. ಮಗನೇ, ಸಮಾಧಾನ ಪಟ್ಟುಕೋ, ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಮುಂದಿನ ಬೆಳಗು ಎಲ್ಲಿ ಆಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಆ ಮೇಲಿರುವವನೇ ನನಗೆ ದಾರಿ ತೋರಿಸುತ್ತಾನೆ ಎಂಬ ನಂಬಿಕೆ ನನಗಿತ್ತು. ಅವರು ನನ್ನನ್ನು ಮನೆಯಿಂದ ಹೊರಹಾಕಿ ತಾವು ಗೆದ್ದಿದ್ದೇವೆ ಎಂದು ಭಾವಿಸಿದ್ದರು. ಆದರೆ ದೌರ್ಜನ್ಯಕ್ಕೂ ಒಂದು ಅಂತ್ಯವಿರುತ್ತದೆ ಮತ್ತು ಅದು ಅನ್ಯಾಯಗಾರರನ್ನು ನಡುಗಿಸುತ್ತದೆ ಎಂಬುದನ್ನು ಅವರು ಮರೆತಿದ್ದರು. ದೇವರು ತನ್ನ ಹಗ್ಗವನ್ನು ಅವರ ಮೇಲೆ ಬಿಗಿಗೊಳಿಸಲು ಶುರುಮಾಡಿದ್ದನು. ನಾನು ಕತ್ತಲೆಯಲ್ಲಿ ಕಳೆದು ಹೋಗಿದ್ದೆ, ಆದರೆ ನನ್ನ ಕೈಯಲ್ಲಿನ ಸಾಮಾನು ಮತ್ತು ಮಡಿಲಲ್ಲಿ ನನ್ನ ಮಗನಿದ್ದನು. ನನ್ನ ಮಗ ಪದೇ ಪದೇ ಅಳುತ್ತಿದ್ದನು. ಯಾವುದೇ ಸಾಲನ್ನೂ ಬಿಡದಂತೆ ವಿವರವಾಗಿ ಅನುವಾದಿಸಲಾಗಿದೆ. ನಗರದ ರಸ್ತೆಗಳು ನಿರ್ಜನವಾಗಿದ್ದವು. ನಾನು ಫುಟ್ಪಾತ್ ಮೇಲೆ ನಡೆಯುತ್ತಿರುವಾಗ ನಮ್ಮಿಬ್ಬರಿಗೂ ತಾಯಿ ಮಗನಿಗೆ ತುಂಬಾ ಚಳಿ ಆಗುತ್ತಿತ್ತು. ನಮ್ಮ ಶರೀರ ನಡುಗುತ್ತಿತ್ತು. ನಾನು ನನ್ನ ಸೀರೆಯ ಸೆರಗಿನಿಂದ ಮಗನನ್ನು ಮುಚ್ಚಿದ್ದೆ, ಆದರೆ ಗಾಳಿಗೆ ಅದು ಪದೇ ಪದೇ ಹಾರಿಹೋಗುತ್ತಿತ್ತು. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿಯಿತ್ತು. ನನ್ನ ಪತಿ ನನ್ನ ಕೈ ಹಿಡಿದು ನನ್ನ ಜೊತೆಗಿದ್ದಾರೆ ಎಂಬ ಅನುಭವ ನನಗಾಗುತ್ತಿತ್ತು. ನನಗೆ ತಲೆ ಮರೆಸಿಕೊಳ್ಳಲು ಸೂರಿರಲಿಲ್ಲ ಮತ್ತು ಹಣವೂ ಇರಲಿಲ್ಲ. ನಾನು ಎಲ್ಲಿಗೆ ಹೋಗಲಿ ಎಂದು ಹಲವಾರು ಬಾರಿ ಯೋಚಿಸಿದೆ. ಆಗ ನನಗೆ ಮದುವೆಗೆ ಮುಂಚೆ ನಾನು ವಾಸಿಸುತ್ತಿದ್ದ ನನ್ನ ತಾಯಿಯ ಮನೆ ನೆನಪಾಯಿತು. ನಮ್ಮ ಆ ಕಚ್ಚಾ ಮನೆ ಕೇವಲ ಒಂದು ಸಣ್ಣ ಜಮೀನಿನ ತುಂಡಾಗಿತ್ತು. ಕೇಶವ್ ಅವರ ಜೊತೆ ಮದುವೆಯಾದ ಮೇಲೆ ನಾನು ಮತ್ತೆಂದೂ ಆ ಮನೆಗೆ ಮರಳಿ ಹೋಗಿರಲಿಲ್ಲ. ಆದರೆ ಈಗ ಅದೇ ಮನೆ ನನಗೆ ಮತ್ತು ನನ್ನ ಮಗನಿಗೆ ಆಧಾರವಾಗಲಿತ್ತು. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ತುಂಬಾ ಗಲೀಜಾಗಿತ್ತು. ಹಲವಾರು ವರ್ಷಗಳಿಂದ ಆ ಮನೆ ಖಾಲಿಯಾಗಿ ಬಿದ್ದಿತ್ತು. ನಾನು ಅದನ್ನು ಸ್ವಚ್ಛಗೊಳಿಸಿದೆ ಮತ್ತು ನಂತರ ನೆಲದ ಮೇಲೆ ಒಂದು ಚಾದರವನ್ನು ಹಾಸಿ ಮಗನನ್ನು ಕರೆದುಕೊಂಡು ಕುಳಿತೆ. ನನ್ನ ಮಗ ಹಸಿವಿನಿಂದ ತೀವ್ರವಾಗಿ ಒದ್ದಾಡುತ್ತಿದ್ದನು. ನಾನು ಪಕ್ಕದ ಮನೆಯಲ್ಲಿ ಅವನಿಗೆ ಆಹಾರ ಕೇಳುವ ಉದ್ದೇಶದಿಂದ ಹೋದೆ. ಆ ಮೊಹಲ್ಲಾದ ಜನರಿಗೆ ನನ್ನ ತಾಯಿಯ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ನನಗೂ ಸಹ ಅವರು ನಮಗೆ ತುಂಬಾ ಗೌರವ ನೀಡುತ್ತಿದ್ದರು. ನಾನು ಪಕ್ಕದ ಮನೆಯ ಮಾಸಿಯವರ ಮನೆ ಬಾಗಿಲು ತಟ್ಟಿದೆ. ಅವರು ನನ್ನ ಸಂಕಷ್ಟವನ್ನು ಕೇಳಿ ನನಗೆ ಊಟ ನೀಡಿದರು. ಆ ಊಟವನ್ನು ನನ್ನ ಮಗನಿಗೆ ತಿನ್ನಿಸಿದೆ ಮತ್ತು ನಂತರ ಅವನು ನೆಮ್ಮದಿಯಿಂದ ನಿದ್ರಿಸಿದನು. ನನ್ನ ಮದುವೆ ಒಬ್ಬ ಶ್ರೀಮಂತ ವ್ಯಕ್ತಿಯೊಂದಿಗೆ ಆಗಿದೆ ಎಂದು ಆ ಮೊಹಲ್ಲಾದ ಜನರಿಗೆ ತಿಳಿದಿತ್ತು. ಆದರೆ ಯಾವಾಗ ನನ್ನ ಪತಿ ತೀರಿಹೋಗಿದ್ದಾರೆ ಮತ್ತು ನನ್ನ ಮೈದುನರು ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂಬ ವಿಷಯ ಅವರಿಗೆ ತಿಳಿಯಿತೋ, ಅವರಿಗೆ ನನ್ನ ಮೇಲೆ ತುಂಬಾ ಮರುಕ ಉಂಟಾಯಿತು ಮತ್ತು ಅವರು ನನ್ನ ಮೈದುನರ ವರ್ತನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಈ ಮೊಹಲ್ಲಾದಲ್ಲಿ ಬಹುತೇಕ ಎಲ್ಲರೂ ಬಡವರೇ ವಾಸಿಸುತ್ತಿದ್ದರು. ಅವರ ಆದಾಯ ಕಡಿಮೆಯಿದ್ದರೂ ಮನೆಗಳು ಚಿಕ್ಕದಾಗಿದ್ದರೂ ಅವರ ಹೃದಯ ಮಾತ್ರ ತುಂಬಾ ದೊಡ್ಡದಾಗಿತ್ತು. ಈ ಜನರು ನನ್ನ ತಾಯಿಯನ್ನು ತುಂಬಾ ಗೌರವಿಸುತ್ತಿದ್ದರು. ಆದ್ದರಿಂದ ಯಾರಾದರೊಬ್ಬರು ನನ್ನ ಮನೆಗೆ ಊಟವನ್ನು ತಂದುಕೊಡುತ್ತಿದ್ದರು. ಮೊಹಲ್ಲಾದ ಜನರು ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದಕ್ಕೆ ನಾನು ಅವರಿಗೆ ತುಂಬಾ ಕೃತಜ್ಞಳಾಗಿದ್ದೆ. ಆದರೆ ನಾನು ಇವರ ಉಪಕಾರದ ಅಡಿಯಲ್ಲಿ ಎಲ್ಲಿಯವರೆಗೆ ಇರಲು ಸಾಧ್ಯವಿತ್ತು? ಈಗ ನನ್ನ ಜೀವನದ ಆರಂಭ ಈ ಕಚ್ಚಾ ಮನೆಯಿಂದ ಆಗಿತ್ತು. ನಾನು ಮೊಹಲ್ಲಾದ ಜನರ ಮೇಲೆ ಹೊರೆಯಾಗಬಾರದು ಎಂದು ನಿರ್ಧರಿಸಿದೆ. ನಾನು ಮೊಹಲ್ಲಾದ ಬಡಮಕ್ಕಳಿಗೆ ಟ್ಯೂಷನ್ ಕಲಿಸಲು ಶುರು ಮಾಡಿದೆ ಮತ್ತು ಇದರ ಜೊತೆಗೆ ಜನರ ಬಟ್ಟೆಗಳನ್ನು ಹೊಲಿಯುವ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆ. ನನ್ನ ಮಗ ಪದೇ ಪದೇ ತನ್ನ ಹಳೆಯ ಮನೆಯನ್ನು ನೆನಪಿಸಿಕೊಳ್ಳುತ್ತಿದ್ದನು. ಮಗನೇ, ಈಗ ಆ ಮನೆ ನಮ್ಮದಲ್ಲ ಎಂದು ಅವನಿಗೆ ತಿಳಿ ಹೇಳಿದೆ. ಅವನು ಆಟವಾಡುತ್ತಿರಲಿಲ್ಲ, ಯಾರ ಜೊತೆಗೂ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಎಂಬುದು ಅವನಿಗೂ ಅರ್ಥವಾಗಿತ್ತು. ನಾವು ಮೊದಲು ತಿನ್ನುತ್ತಿದ್ದ ಆಹಾರಕ್ಕೂ ಮತ್ತು ಈಗ ತಿನ್ನುತ್ತಿರುವುದಕ್ಕೂ ತುಂಬಾ ವ್ಯತ್ಯಾಸವಿತ್ತು. ಅದರಿಂದ ನನ್ನ ಮಗನ ಹೊಟ್ಟೆಯೂ ತುಂಬುತ್ತಿರಲಿಲ್ಲ, ಏಕೆಂದರೆ ನಾವು ಈಗ ತುಂಬಾ ಕಷ್ಟಪಟ್ಟು 2 ಹೊತ್ತಿನ ಒಣರೊಟ್ಟಿಯನ್ನು ತಿನ್ನುತ್ತಿದ್ದೆವು ಮತ್ತು ಹಲವಾರು ಬಾರಿ ನಾವು ಹಸಿದೇ ಇರಬೇಕಾಗುತ್ತಿತ್ತು. ಆದರೂ ನಾನು ನನ್ನ ಮಗನನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದೆ. ನಾನು ಪ್ರತಿದಿನ ಮಗನ ಜೊತೆ ಮನೆಯಲ್ಲೇ ಇದ್ದು ಹೊಸ ಹೊಸ ಆಟಗಳನ್ನು ಕಲಿಸುತ್ತಿದ್ದೆ. ಅವನಿಗೆ ಆದಷ್ಟು ಹೆಚ್ಚು ಸಮಯ ನೀಡುತ್ತಿದ್ದೆ ಮತ್ತು ಅವನ ತಂದೆಯ ಕೊರತೆ ಅವನಿಗೆ ಅರಿವಾಗದಂತೆ ನೋಡಿಕೊಳ್ಳುತ್ತಿದ್ದೆ. ನಾನು ಕೂಡ ನನ್ನ ಪತಿಯ ಪುಸ್ತಕಗಳನ್ನು ಮತ್ತು ಡೈರಿಗಳನ್ನು ಓದುತ್ತಿದ್ದೆ,
ಆಗ ನನ್ನ ಪತಿ ನನ್ನ ಜೊತೆಯೇ ಇದ್ದಾರೆ ಎಂದು ನನಗೆ ಅನ್ನಿಸುತ್ತಿತ್ತು. ನಾನು ಅಳುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. ದೇವರ ಜೊತೆ ನನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದೆ ಮತ್ತು ನನ್ನ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದೆ. ಮೊದಲು ಮೃದುವಾಗಿದ್ದ ನನ್ನ ಕೈಗಳು ಈಗ ಶ್ರಮಪಟ್ಟು ಕೆಲಸ ಮಾಡುವುದರಿಂದ ಒರಟಾಗಿದ್ದವು. ಆದರೆ ನನ್ನ ಆತ್ಮವೂ ಶುದ್ಧವಾಗಿತ್ತು. ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಸ್ಥಿರತೆ ಬಂದಿತ್ತು. ಆದರೆ ಇನ್ನೊಂದು ಕಡೆ ಬಂಗಲೆಯಲ್ಲಿ ಬಿರುಗಾಳಿಯ ಮಳೆ ಸುರಿಯುತ್ತಿತ್ತು. ಕುಲದೀಪ್ ಮತ್ತು ಅಜಯ್ ನನ್ನನ್ನು ಹೊರಹಾಕಿದ ಮೇಲೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಈಗ ತಾವು ಸ್ವತಂತ್ರರು ಮತ್ತು ಇಡೀ ಆಸ್ತಿಗೆ ತಾವೇ ಮಾಲೀಕರು ಎಂದು ಅವರಿಗೆ ಅನ್ನಿಸಿತ್ತು. ಅವರನ್ನು ತಡೆಯುವವರು ಅಥವಾ ಪ್ರಶ್ನಿಸುವವರು ಯಾರೂ ಇರಲಿಲ್ಲ. ಯಾವುದೇ ಪಾಲುದಾರಿಕೆ ಇರಲಿಲ್ಲ. ಅವರು ಮೊದಲು ಮಾಡಿದ್ದ ಕೆಲಸವೆಂದರೆ ನನ್ನ ಪತಿಯ ಹಳೆಯ ಮತ್ತು ಅನುಭವಿ ಮ್ಯಾನೇಜರ್ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ದು. ಏಕೆಂದರೆ ಅವರು ಇಬ್ಬರು ಸಹೋದರರನ್ನು ತಪ್ಪು ಕೆಲಸ ಮಾಡದಂತೆ ತಡೆಯುತ್ತಿದ್ದರು ಮತ್ತು ವ್ಯವಹಾರವನ್ನು ಪ್ರಾಮಾಣಿಕವಾಗಿ ಮಾಡಲು ಸಲಹೆ ನೀಡುತ್ತಿದ್ದರು. ನನ್ನ ದೊಡ್ಡ ಮೈದುನ ಫ್ಯಾಕ್ಟರಿಯ ಸಂಪೂರ್ಣ ಜವಾಬ್ದಾರಿಯನ್ನು ತಾನೇ ನೋಡಿಕೊಳ್ಳಲು ಶುರುಮಾಡಿದನು. ಆದರೆ ಅವನ ಮನಸ್ಸಿನಲ್ಲಿ ದುರಾಸೆಯಿತ್ತು. ಅವನು ರಾತ್ರೋರಾತ್ರಿ ಶ್ರೀಮಂತನಾಗಲು ಬಯಸುತ್ತಿದ್ದನು ಮತ್ತು ತನ್ನ ಅಣ್ಣನ ಪರಿಶ್ರಮವನ್ನು ಸಾಕಷ್ಟಿಲ್ಲ ಎಂದು ಭಾವಿಸಿದ್ದನು. ಅವನು ಹಳೆಯ ಮತ್ತು ನಂಬಿಕಸ್ಥ ಸರಬರಾಜುದಾರರನ್ನು ಬಿಟ್ಟು ಹೊಸ ಮತ್ತು ತಪ್ಪು ಜನರೊಂದಿಗೆ ಸಂಪರ್ಕ ಬೆಳೆಸಿದನು. ಅವರು ಇವನಿಗೆ ಗುಪ್ತವಾಗಿ ಕಮಿಷನ್ ನೀಡುತ್ತಿದ್ದರು. ಅಜಯ್ ಮೊದಲಿನಿಂದಲೂ ಕೆಟ್ಟು ಹೋಗಿದ್ದನು. ಅವನಿಗೆ ಮೊದಲೇ ಹಲವಾರು ಅಲೆಮಾರಿ ಸ್ನೇಹಿತರಿದ್ದರೂ ಅವರ ಜೊತೆ ಸ್ನೇಹ ಮಾಡುವುದನ್ನು ನನ್ನ ಪತಿ ತಡೆಯುತ್ತಿದ್ದರು. ಆದರೆ ಈಗ ಅವನನ್ನು ತಡೆಯುವವರು ಯಾರೂ ಇರಲಿಲ್ಲ. ಪಾರ್ಟಿ ಮಾಡುವುದು ಮತ್ತು ಮದ್ಯಪಾನ ಮಾಡುವುದು ಅವನಿಗೆ ಸಾಮಾನ್ಯ ಸಂಗತಿಯಾಗಿ ಹೋಗಿತ್ತು. ಅವರಿಬ್ಬರ ಹೆಂಡತಿಯರು ಕೂಡ ಅತಿಯಾದ ಖರ್ಚು ಮಾಡುವುದರಲ್ಲಿ ಬ್ಯೂಸಿಯಾಗಿದ್ದರು. ಒಡವೆಗಳು, ಬ್ರ್ಯಾಂಡೆಡ್ ಬಟ್ಟೆಗಳು ಮತ್ತು ದುಬಾರಿ ಪಾರ್ಟಿಗಳು ಅವರ ದಿನಚರಿಯಾಗಿತ್ತು. ಆ ಇಬ್ಬರು ಮೈದುನತಿಯರು ಒಬ್ಬರಿಗಿಂತ ಒಬ್ಬರು ಅತಿಯಾಗಿ ಹಣವನ್ನು ಪೋಲು ಮಾಡುತ್ತಿದ್ದರು, ಒಬ್ಬರನ್ನೊಬ್ಬರು ಕೀಳಾಗಿ ಕಾಣಲು ಮತ್ತು ತಮ್ಮನ್ನು ತಾವು ದೊಡ್ಡವರೆಂದು ಸಾಬೀತುಪಡಿಸಲು ಅವರು ಹೀಗೆ ಮಾಡುತ್ತಿದ್ದರು. ಭಾವನೆಗಳು ಮತ್ತು ವಿವರಗಳು ಎಲ್ಲಿಯೂ ಕಡಿಮೆ ಆಗದಂತೆ ಇದನ್ನು ಅನುವಾದಿಸಲಾಗಿದೆ. ನಾನು ನನ್ನ ಮಗನ ಜೊತೆ ತುಂಬಾ ಸಂತೋಷವಾಗಿದ್ದೆ. ಅಂತಹ ಬಡತನದಲ್ಲೂ ನನಗೆ ನನ್ನ ದುಃಖ ಬಹಳ ಚಿಕ್ಕದಾಗಿ ಕಾಣಿಸುತ್ತಿತ್ತು. ನನ್ನ ಪತಿ ತಮ್ಮ ರಕ್ತ ಬೆವರಿನಿಂದ ಕಟ್ಟಿದ ಮತ್ತು ಪ್ರಾಮಾಣಿಕತೆಯ ಅಡಿಪಾಯದ ಮೇಲೆ ನಿಂತಿದ್ದ ಆ ಉದ್ಯಮವನ್ನು ಅವರ ಸಹೋದರರು ತಮ್ಮ ಬೇಜವಾಬ್ದಾರಿಯಿಂದ ಹಾಳು ಮಾಡಲು ಶುರುಮಾಡಿದ್ದರು. ಫ್ಯಾಕ್ಟರಿಯಲ್ಲಿ ಲಾಭ ಬರುವುದು ನಿಂತು ಹೋಗಿತ್ತು ಮತ್ತು ಬದಲಾಗಿ ನಷ್ಟ ಉಂಟಾಗತೊಡಗಿತ್ತು. ಯಂತ್ರಗಳ ದುರಸ್ತಿ ಆಗದ ಕಾರಣ ಕೆಲಸ ನಿಂತು ಹೋಗಿತ್ತು ಮತ್ತು ಮಾರುಕಟ್ಟೆಯಲ್ಲಿ ಅವರ ಹೆಸರು ಹಾಳಾಗಲು ಶುರುವಾಗಿತ್ತು. ಇಬ್ಬರೂ ಸಹೋದರರು ನಷ್ಟವನ್ನು ಸರಿದೂಗಿಸಲು ಬ್ಯಾಂಕಿನಿಂದ ಭಾರಿ ಸಾಲ ಪಡೆಯಲು ಆರಂಭಿಸಿದ್ದರು. ಇದೆಲ್ಲವೂ ಸಾಮಾನ್ಯ ವಿಷಯವೆಂದು ಮತ್ತು ಅವರಿಬ್ಬರೂ ಶೀಘ್ರದಲ್ಲೇ ಎಲ್ಲವನ್ನೂ ಸರಿಪಡಿಸುತ್ತಾರೆಂದು ಅವರು ಭಾವಿಸಿದ್ದರು. ಆದರೆ ಸಾಲ ಎಂಬುದು ಅಂತಹ ಒಂದು ಸುಳಿ. ಅದರಲ್ಲಿ ಮನುಷ್ಯ ಎಷ್ಟು ಕೈಕಾಲು ಬಡಿಯುತ್ತಾನೋ ಅಷ್ಟೇ ಆಳಕ್ಕೆ ಕುಸಿಯುತ್ತಾ ಹೋಗುತ್ತಾನೆ ಮತ್ತು ನಂತರ ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ನಿಧಾನವಾಗಿ ಸಾಲದ ಹೊರೆ ಹೆಚ್ಚಾಗುತ್ತಾ ಹೋಯಿತು ಮತ್ತು ಆದಾಯ ಕುಸಿಯುತ್ತಾ ಹೋಯಿತು. ನಿನ್ನೆಯವರೆಗೆ ಯಾರು ಕುಲದೀಪ್ ಮತ್ತು ಅಜಯ್ ಹಿಂದೆ ಮುಂದೆ ಅಲೆಯುತ್ತಿದ್ದರೋ ಈಗ ಅವರು ತಮ್ಮ ಹಣವನ್ನು ಕೇಳಲು ಶುರುಮಾಡಿದ್ದರು ಮತ್ತು ಮನೆಯ ಬಾಗಿಲಿಗೆ ಬಂದು ಅಸಭ್ಯವಾಗಿ ವರ್ತಿಸಲು ಆರಂಭಿಸಿದ್ದರು. ಮಾರುಕಟ್ಟೆಯಲ್ಲಿ ಅವರ ಗೌರವ ಕಳೆದು ಹೋಗಿತ್ತು. ಸಪ್ಲೈಯರ್ಗಳು ಸಾಲವಾಗಿ ಮಾಲು ನೀಡುವುದನ್ನು ನಿಲ್ಲಿಸಿದ್ದರು ಮತ್ತು ಕಾರ್ಮಿಕರು ಸಂಬಳ ಸಿಗದ ಕಾರಣ ಮುಷ್ಕರಕ್ಕೆ ಇಳಿದಿದ್ದರು. ಬಂಗಲೆಯ ವಾತಾವರಣವು ಮೊದಲು ಸಂತೋಷದಿಂದ ತುಂಬಿರುತ್ತಿತ್ತು, ಈಗ ಅದು ನರಕದಂತೆ ಆಗಿತ್ತು. ನಿನ್ನೆಯವರೆಗೆ ತಮ್ಮ ಅತ್ತಿಗೆಯನ್ನು ಹೊರಹಾಕಲು ಒಂದಾಗಿದ್ದ ಇಬ್ಬರು ಸಹೋದರರು ಈಗ ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ದರು ಮತ್ತು ಒಬ್ಬರ ರಕ್ತಕ್ಕೆ ಇನ್ನೊಬ್ಬರು ಹಾತೊರೆಯುತ್ತಿದ್ದರು. ಕುಲದೀಪ್ ಅಜಯ್ನನ್ನು ಅಪರಾಧಿಯೆಂದು ದೂರುತ್ತಿದ್ದನು, ನೀನು ಜೂಜು ಮತ್ತು ಮದ್ಯಪಾನದಲ್ಲಿ ಹಣ ಹಾಳು ಮಾಡಿದೆ ಎಂದು. ಅಜಯ್ ಕುಲದೀಪ್ಗೆ ಹೀಯಾಳಿಸುತ್ತಿದ್ದನು, ನಿನ್ನ ತಪ್ಪು ನಿರ್ಧಾರಗಳಿಂದ ಉದ್ಯಮ ಮುಳುಗಿಹೋಯಿತು ಎಂದು. ಅವರ ಹೆಂಡತಿಯರು ಕೂಡ ತಮ್ಮೊಳಗೆ ನಾಯಿಗಳಂತೆ ಜಗಳವಾಡುತ್ತಿದ್ದರು. ಮನೆಯಲ್ಲಿ ನೆಮ್ಮದಿ ಎಂಬ ಹೆಸರೇ ಇಲ್ಲದಂತಾಗಿತ್ತು. ಹಳೆಯ ಕೆಲಸದವರ ಮೂಲಕ ನನಗೆ ಅವರ ಸುದ್ದಿ ಸಿಗುತ್ತಲೇ ಇತ್ತು ಮತ್ತು ಅನಾಥರು ಹಾಗೂ ಅಸಹಾಯಕರ ಮೇಲೆ ದೌರ್ಜನ್ಯ ಎಸಗಿದವರಿಗೆ ಆ ಮೇಲಿರುವವನು ಖಂಡಿತವಾಗಿಯೂ ಶಿಕ್ಷೆ ನೀಡುತ್ತಾನೆ ಎಂಬುದು ನನಗೆ ತಿಳಿದಿತ್ತು. ಸಮಯ ಕಳೆಯುತ್ತಾ ಹೋಯಿತು ಮತ್ತು ಆ ಮೇಲಿರುವವನು ತನ್ನ ಹಗ್ಗವನ್ನು ಎಳೆದ ದಿನ ಬಂದೇ ಬಿಟ್ಟಿತು ಮತ್ತು ಅವರಿಗೆ ನೀಡಿದ್ದ ರಿಯಾಯಿತಿ ಮುಗಿದುಹೋಯಿತು. ಬ್ಯಾಂಕುಗಳು ಮತ್ತು ಸಾಲಗಾರರು ಬಂಗಲೆ ಹಾಗೂ ಫ್ಯಾಕ್ಟರಿಯ ಜಪ್ತಿ, ಕುರ್ಕಿ ನೋಟಿಸ್ಗಳನ್ನು ಕಳುಹಿಸಿದ್ದರು. ಈ ಸುದ್ದಿ ನಗರದಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತು. ಕುಲದೀಪ್ ಮತ್ತು ಅಜಯ್ ಯಾವ ಬಂಗಲೆಯನ್ನು ತಮ್ಮ ಸಾಮ್ರಾಜ್ಯವೆಂದು ಭಾವಿಸಿದ್ದರೋ ಮತ್ತು ಯಾವುದರ ಬಗ್ಗೆ ಅವರಿಗೆ ಅತೀವ ಅಹಂಕಾರವಿತ್ತೋ ಅದು ಈಗ ಹರಾಜಾಗಲು ಹೋಗುತ್ತಿತ್ತು. ಅವರು ತುಂಬಾ ಪ್ರಯತ್ನಪಟ್ಟರು. ಸಂಬಂಧಿಕರಿಂದ ಸಹಾಯ ಕೇಳಿದರು. ಯಾವ ಸ್ನೇಹಿತರ ಮೇಲೆ ಹಣವನ್ನು ಪೋಲು ಮಾಡಿದ್ದರೋ ಅವರ ಬಳಿಗೂ ಹೋದರು.
ಆದರೆ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಅವರಿಂದ ಮುಖ ತಿರುಗಿಸಿಕೊಂಡರು ಮತ್ತು ಗುರುತಿಸಲು ನಿರಾಕರಿಸಿದರು. ಅಂತಿಮವಾಗಿ ಆ ದುರದೃಷ್ಟಕರ ಘಳಿಗೆ ಬಂದೇ ಬಿಟ್ಟಿತು. ಅದರ ನಿರ್ಧಾರ ಆಕಾಶದಲ್ಲೇ ಆಗಿತ್ತು. ನ್ಯಾಯಾಲಯದ ಆದೇಶದ ಮೇರೆಗೆ ಬಂಗಲೆಯನ್ನು ಸೀಲ್ ಮಾಡಲಾಯಿತು. ಕುಲದೀಪ್ ಮತ್ತು ಅಜಯ್ ಹಾಗೂ ಅವರ ಹೆಂಡತಿ ಮಕ್ಕಳನ್ನು ಅದೇ ರೀತಿ ತಳ್ಳಾಡಿ ಮನೆಯಿಂದ ಹೊರಹಾಕಲಾಯಿತು. ಹೇಗೆ ಅವರು ನನ್ನನ್ನು ಮತ್ತು ನನ್ನ ಮಗನನ್ನು ಹೊರಹಾಕಿದ್ದರೋ ಹಾಗೆಯೇ. ವ್ಯತ್ಯಾಸ ಇಷ್ಟೇ, ನಾನು ಗೌರವ ಮತ್ತು ಸ್ವಾಭಿಮಾನದೊಂದಿಗೆ ಹೊರಬಂದಿದ್ದೆ. ನನ್ನ ತಲೆ ಎತ್ತಿತ್ತು, ಆದರೆ ಈ ಜನರು ಅವಮಾನ ಮತ್ತು ಅಪಮಾನದೊಂದಿಗೆ ಹೊರಹಾಕಲ್ಪಟ್ಟರು. ಅವರ ತಲೆಗಳು ಬಾಗಿದ್ದವು. ಅವರಿಗೆ ತಲೆ ಮರೆಸಿಕೊಳ್ಳಲು ಜಾಗವಿರಲಿಲ್ಲ. ನಿನ್ನೆಯವರೆಗೆ ದುಬಾರಿ ಬಟ್ಟೆಗಳನ್ನು ಧರಿಸುತ್ತಿದ್ದ ಅವರ ಹೆಂಡತಿಯರು ಇಂದು ರಸ್ತೆಯ ಮೇಲೆ ಕುಳಿತು ಅಳುತ್ತಿದ್ದರು ಮತ್ತು ತಮ್ಮ ಪತಿಯರನ್ನು ಶಪಿಸುತ್ತಿದ್ದರು. ಅವರು ಬಿಡಿಗಾಸಿಗೂ ಪರದಾಡುವಂತಾಯಿತು ಮತ್ತು ಮನೆ ಮನೆ ಅಲೆಯುವ ಸ್ಥಿತಿ ಬಂದಿತು. ಅವರು ಯಾರನ್ನು ಹೊರೆಯೆಂದು ಭಾವಿಸಿದ್ದರೋ ಅಂತಹ ಅತ್ತಿಗೆ ಈಗ ಅವರಿಗೆ ನೆನಪಾಗುತ್ತಿದ್ದರು. ಇತ್ತ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಮತ್ತು ಆಶ್ಚರ್ಯಕರವಾದ ತಿರುವು ಬರಲಿಕ್ಕಿತ್ತು. ನಾನು ಪ್ರತಿದಿನದಂತೆ ರಾತ್ರಿ ಮಗನನ್ನು ಮಲಗಿಸಿದ ನಂತರ ಮತ್ತು ಎಲ್ಲಾ ಕೆಲಸಗಳಿಂದ ಬಿಡುವಾದ ಮೇಲೆ ನನ್ನ ಪತಿಯ ಬ್ಯಾಗ್ನಿಂದ ಅವರ ಒಂದು ಡೈರಿಯನ್ನು ಹೊರತೆಗೆದು ಓದುತ್ತಿದ್ದೆ. ಇದು ನನ್ನ ದೈನಂದಿನ ಅಭ್ಯಾಸವಾಗಿತ್ತು. ಅದು ಬಟ್ಟೆಯ ಬ್ಯಾಗ್ ಆಗಿತ್ತು. ಬಹಳ ದಿನಗಳಿಂದ ಆ ಬ್ಯಾಗನ್ನು ತೊಳೆದಿಲ್ಲವೆಂದು ನನಗೆ ಅನ್ನಿಸಿತು. ಆ ಕಾರಣದಿಂದ ಅದು ತುಂಬಾ ಕೊಳೆಯಾಗಿತ್ತು. ಇದರಲ್ಲಿರುವ ಡೈರಿಗಳು ಮತ್ತು ಎಲ್ಲಾ ಪುಸ್ತಕಗಳನ್ನು ಹೊರತೆಗೆದು ಬೆಳಿಗ್ಗೆ ಇದನ್ನು ತೊಳೆಯೋಣ ಎಂದು ಯೋಚಿಸಿದೆ. ಆದ್ದರಿಂದ ನಾನು ಅದನ್ನು ಖಾಲಿ ಮಾಡಲು ಶುರುಮಾಡಿದೆ. ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನನಗೆ ಇಂದು ನನ್ನ ಪತಿಯ ನೆನಪು ಅತಿಯಾಗಿ ಕಾಡುತ್ತಿತ್ತು. ಇಂದು ನನ್ನ ಪತಿ ಬದುಕಿದ್ದರೆ ತಮ್ಮ ಮಗ ಮತ್ತು ಹೆಂಡತಿಯನ್ನು ಈ ಸ್ಥಿತಿಗೆ ತಲುಪಲು ಬಿಡುತ್ತಿರಲಿಲ್ಲ ಎಂದು ನಾನು ಯೋಚಿಸುತ್ತಿದ್ದೆ. ನಾನು ಬ್ಯಾಗನ್ನು ಸಂಪೂರ್ಣವಾಗಿ ಖಾಲಿ ಮಾಡಿದ್ದೆ. ನಾನು ಅದನ್ನು ನೆಲಕ್ಕೆ ಜಾಡಿಸಿದಾಗ ಅದರಿಂದ ಒಂದು ವಸ್ತು ಹೊರಕ್ಕೆ ಬಿತ್ತು. ಅದು ಒಂದು ಸಣ್ಣ ಹೊಳೆಯುವ ಕೀ ಚಾಬಿ ಆಗಿತ್ತು. ಅದರ ಮೇಲೆ 6349 ಎಂಬ ನಂಬರ್ ಕೆತ್ತಲಾಗಿತ್ತು. ನಾನು ಬ್ಯಾಗ್ನ ಒಳಗೆ ಕೈ ಹಾಕಿ ನೋಡಿದಾಗ ಒಂದು ಸಣ್ಣ ಪಾಕೆಟ್ನಲ್ಲಿ ಒಂದು ಪತ್ರವೂ ಇತ್ತು. ಅದು ಬಹುಶಃ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಅಸಲಿಗೆ ವಿಷಯ ಏನೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಈ ಕೀ ಯಾವುದಕ್ಕೆ ಸೇರಿದ್ದು ಮತ್ತು ಈ ಪತ್ರವನ್ನು ಯಾರು ಇಟ್ಟಿದ್ದಾರೆ ಎಂಬುದು ತಿಳಿಯಲಿಲ್ಲ. ನಾನು ನಡುಗುವ ಕೈಗಳಿಂದ ಆ ಕಾಗದವನ್ನು ತೆರೆದೆ. ಅದು ನನ್ನ ಪತಿಯೇ ಸ್ವತಃ ಬರೆದ ಪತ್ರವಾಗಿತ್ತು. ಅದನ್ನು ಬರೆಯುವಾಗ ಅವರು ತುಂಬಾ ಭಾವುಕರಾಗಿರಬೇಕು ಅಥವಾ ಅನಾರೋಗ್ಯದಿಂದ ಅವರ ಕೈಗಳು ನಡುಗುತ್ತಿರಬೇಕು. ಆದ್ದರಿಂದ ಅವರ ಅಕ್ಷರಗಳು ನಡುಗುತ್ತಿದ್ದವು. ನಾನು ಒದ್ದೆಯಾದ ಕಣ್ಣುಗಳಿಂದ ಪತ್ರವನ್ನು ಓದಲು ಪ್ರಾರಂಭಿಸಿದೆ. ಒಂದು ಶಬ್ದವೂ ಬಿಟ್ಟು ಹೋಗದಂತೆ ಪೂರ್ಣವಾಗಿ ಅನುವಾದಿಸಲಾಗಿದೆ. ನನ್ನ ಪ್ರೀತಿಯ ಪ್ರಿಯಾಂಕಾ, ನೀನು ಈ ಪತ್ರವನ್ನು ಓದುತ್ತಿದ್ದೀಯೇ ಎಂದರೆ ಅದರ ಅರ್ಥ ನಾನು ಈಗ ಈ ಜಗತ್ತಿನಲ್ಲಿ ಇಲ್ಲ ಎಂದು ಮತ್ತು ನನ್ನ ಅನುಮಾನಗಳು ಸಂಪೂರ್ಣವಾಗಿ ನಿಜವೆಂದು ಸಾಬೀತಾಗಿದೆ. ನನ್ನ ನಂತರ ನನ್ನ ತಮ್ಮಂದಿರು ನಿನ್ನನ್ನು ಮತ್ತು ನನ್ನ ಮಗನನ್ನು ಒಬ್ಬಂಟಿಯಾಗಿಸುತ್ತಾರೆ ಮತ್ತು ಆಸ್ತಿಯ ಹಪಾಹಪಿಯಲ್ಲಿ ನಿನ್ನನ್ನು ಮನೆಯಿಂದ ಹೊರಹಾಕುತ್ತಾರೆ ಎಂದು ನನಗೆ ತಿಳಿದಿತ್ತು. ಅವರ ಗುಣದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವರಿಗೆ ನನ್ನ ಪುಸ್ತಕಗಳ ಮೇಲೆ ಎಂದಿಗೂ ಒಲವು ಇರುವುದಿಲ್ಲ, ಏಕೆಂದರೆ ಅವರ ಹೃದಯಗಳಿಗೆ ತುಕ್ಕು ಹಿಡಿದಿದೆ ಮತ್ತು ಅವರು ಈ ಪ್ರಪಂಚದ ಬಣ್ಣಬಣ್ಣದ ಮೋಹದಲ್ಲಿ ಕಳೆದುಹೋಗಿದ್ದಾರೆ. ಆದರೆ ನನ್ನ ಪತ್ನಿ ನನ್ನ ನೆನಪುಗಳನ್ನು ತನ್ನ ಎದೆಗೆ ಅಪ್ಪಿಕೊಂಡು ಕಾಪಾಡುತ್ತಾಳೆ ಮತ್ತು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂಬ ನಂಬಿಕೆ ನನಗಿತ್ತು. ನಾನು ನನ್ನ ಜೀವನದಲ್ಲಿ ತುಂಬಾ ಸಂಪಾದಿಸಿದೆ. ಆದರೆ ನನ್ನ ಅತಿದೊಡ್ಡ ಮತ್ತು ನಿಜವಾದ ಸಂಪಾದನೆ ಎಂದರೆ ಅದು ನನ್ನ ಮಗ ಮತ್ತು ನನ್ನ ಪ್ರೀತಿ ನೀನು. ನನ್ನ ತಮ್ಮಂದಿರು ನನಗೆ ನಿರಾಸೆ ಮಾಡಿದರು. ಅನಾರೋಗ್ಯದ ಸಮಯದಲ್ಲಿ ಕೇವಲ ನೀನು ಮಾತ್ರ ನನ್ನ ಸೇವೆ ಮಾಡಿದೆ. ಅವರು ನನ್ನ ಕ್ಷೇಮವನ್ನು ವಿಚಾರಿಸಲಿಲ್ಲ. ನೀನು ನನ್ನ ಸೇವೆ ಮಾಡುವ ಮೂಲಕ ನನ್ನನ್ನೇ ಗೆದ್ದುಕೊಂಡೆ. ನಾನು ಹೋದ ಮೇಲೆ ಅವರು ನಿನಗೆ ತುಂಬಾ ತೊಂದರೆ ಕೊಡುತ್ತಾರೆಂದು ನನಗೆ ತಿಳಿದಿತ್ತು. ನಿನ್ನನ್ನು ರಸ್ತೆಗೆ ತಂದು ನಿಲ್ಲಿಸುತ್ತಾರೆ ಎಂದು ಗೊತ್ತಿತ್ತು. ಆದ್ದರಿಂದಲೇ ನಾನು ನನ್ನ ಜೀವಿತಾವಧಿಯಲ್ಲೇ ನಿನಗಾಗಿ ಮತ್ತು ನಮ್ಮ ಮಗನಿಗಾಗಿ ಒಂದು ವ್ಯವಸ್ಥೆ ಮಾಡಿದ್ದೆ. ನಿನಗೆ ಸಿಕ್ಕಿರುವ ಈ ಕೀ ಚಾಬಿ ನಗರದ ಅತಿದೊಡ್ಡ ಬ್ಯಾಂಕಿನ ಖಾಸಗಿ ಮತ್ತು ರಹಸ್ಯ ಲಾಕರ್ನದ್ದಾಗಿದೆ. ಅದರ ಸಂಖ್ಯೆ 6349 ಎಂದು ಅದರ ಮೇಲೆ ಬರೆಯಲಾಗಿದೆ. ಈ ಲಾಕರನ್ನು ನಾನು ಕೇವಲ ನಿನ್ನ ಹೆಸರಿನಲ್ಲಿ ಪಡೆದಿದ್ದೆ ಮತ್ತು ಅದರ ಉಯಿಲು ವಸಿಯತ್ ಬ್ಯಾಂಕಿನಲ್ಲಿ ಲಭ್ಯವಿದೆ. ಇದರಲ್ಲಿ ನಿನ್ನ ಹಕ್ಕಿನ ಎಲ್ಲವೂ ಇದೆ ಮತ್ತು ಬಹುಶಃ ಅದಕ್ಕಿಂತಲೂ ಹೆಚ್ಚಿದೆ. ಇದು ನಿನ್ನ ತಾಳ್ಮೆ, ಸೇವೆ ಮತ್ತು ನಿಷ್ಠೆಗೆ ಸಿಕ್ಕ ಫಲವಾಗಿದೆ. ಮತ್ತು ಆ ಮೇಲಿರುವವನು ದೇವರು
ಯಾರ ಹಕ್ಕನ್ನು ಎಂದಿಗೂ ಕಸಿದುಕೊಳ್ಳುವುದಿಲ್ಲ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ಹೋಗು, ನಿನ್ನ ಮತ್ತು ನಿನ್ನ ಮಗನ ಹಕ್ಕನ್ನು ಪಡೆದುಕೋ. ನನ್ನ ಮಗನ ಬಗ್ಗೆ ತುಂಬಾ ಕಾಳಜಿ ವಹಿಸು. ಅವನನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡು. ನಿನ್ನ ಪತಿ ಕೇಶವ್. ಈ ಪತ್ರವನ್ನು ಓದಿದ ನಂತರ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು. ನನ್ನ ಪತಿ ನಮ್ಮಿಬ್ಬರಿಗಾಗಿ ಇಷ್ಟೆಲ್ಲ ಯೋಚಿಸಿದ್ದಾರಲ್ಲ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅಸಹಾಯಕಿ ಎಂದು ಭಾವಿಸಿದ್ದೆ ಮತ್ತು ನನ್ನ ಮಗನೂ ಅನಾಥನಾದ ಎಂದು ನೊಂದುಕೊಂಡಿದ್ದೆ. ಆದರೆ ಅವನ ತಂದೆ ಸಾಯುವ ಮೊದಲೇ ನಮಗೆ ಆಸರೆಯಾಗಿ ನಿಂತಿದ್ದರು ಮತ್ತು ನಮ್ಮನ್ನು ರಕ್ಷಿಸುತ್ತಿದ್ದರು. ನಾನು ಬಹಳ ಹೊತ್ತಿನವರೆಗೆ ಅಲ್ಲಿಯೇ ಕುಳಿತು ಅಳುತ್ತಿದ್ದೆ. ನಾನು ಆ ಕೀ ಮತ್ತು ಪತ್ರವನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಎದ್ದು ನಿಂತೆ. ಈಗ ನನ್ನೊಳಗೆ ಒಂದು ಹೊಸ ಧೈರ್ಯ ಮತ್ತು ಆತ್ಮವಿಶ್ವಾಸ ಮೂಡಿತ್ತು. ಈ ಕೀ ಕೇವಲ ಸಂಪತ್ತಿನ ಕೀ ಅಲ್ಲ, ಬದಲಾಗಿ ನನ್ನ ಕಳೆದುಹೋಗಿದ್ದ ಗೌರವ ಮತ್ತು ಸ್ಥಾನಮಾನದ ಕೀ ಎಂದು ನನಗೆ ತಿಳಿದಿತ್ತು. ನಾನು ಮರುದಿನವೇ ನನ್ನ ಮಗನನ್ನು ಕರೆದುಕೊಂಡು ಬ್ಯಾಂಕಿಗೆ ತಲುಪಿದೆ. ನಾನು ಅಲ್ಲಿನ ಮ್ಯಾನೇಜರ್ ಅವರನ್ನು ಭೇಟಿ ಮಾಡಲು ಪ್ರಯತ್ನಿಸಿದಾಗ ಬ್ಯಾಂಕ್ ಸಿಬ್ಬಂದಿ ನನ್ನ ವೇಷಭೂಷಣ ನೋಡಿ ನನ್ನನ್ನು ತಡೆಯಲು ಶುರುಮಾಡಿದರು. ಆದರೆ ನಾನು ನನ್ನ ಪತಿಯ ಬಗ್ಗೆ ಅವರಿಗೆ ತಿಳಿಸಿದಾಗ ತಕ್ಷಣವೇ ನನ್ನನ್ನು ಒಳಗೆ ಕರೆಯಲಾಯಿತು. ಮ್ಯಾನೇಜರ್ ನನ್ನ ಪತಿಯನ್ನು ಚೆನ್ನಾಗಿ ತಿಳಿದಿದ್ದರು ಮತ್ತು ಅವರನ್ನು ತುಂಬಾ ಗೌರವಿಸುತ್ತಿದ್ದರು. ನಾನು ಅವರಿಗೆ ಕೀ ಮತ್ತು ಪತ್ರವನ್ನು ತೋರಿಸಿದಾಗ ಮ್ಯಾನೇಜರ್ ತಕ್ಷಣ ದಾಖಲೆಗಳನ್ನು ಪರಿಶೀಲಿಸಿದರು ಮತ್ತು ತನಿಖೆ ನಡೆಸಿದರು. ನಿಜವಾಗಿಯೂ ನನ್ನ ಪತಿ ನನ್ನ ಹೆಸರಿನಲ್ಲಿ ಒಂದು ವಿಐಪಿ ಲಾಕರ್ ಮಾಡಿಸಿದ್ದರು ಮತ್ತು ಅದನ್ನು ಕೇವಲ ನನಗಾಗಿ ಮಾತ್ರ ತೆರೆಯಬೇಕು ಎಂದು ಕಟ್ಟುನಿಟ್ಟಾದ ಉಯಿಲು ಬರೆದಿದ್ದರು. ಮ್ಯಾನೇಜರ್ ಅತ್ಯಂತ ಗೌರವದಿಂದ ನನ್ನನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ದೊಡ್ಡ ದೊಡ್ಡ ಲಾಕರ್ಗಳಿದ್ದ ಮತ್ತು ಕಟ್ಟುನಿಟ್ಟಿನ ಭದ್ರತೆ ಇದ್ದ ಜಾಗಕ್ಕೆ ನನ್ನನ್ನು ಕರೆದೊಯ್ದರು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಮೈದುನರ ದುರದೃಷ್ಟದ ಬಗ್ಗೆಯೂ ನನಗೆ ಮರುಕ ಉಂಟಾಗುತ್ತಿತ್ತು. ಮ್ಯಾನೇಜರ್ ಒಂದು ದೊಡ್ಡ ಲಾಕರ್ ಮುಂದೆ ಹೋಗಿ ನಿಂತರು. ಅದರ ಮೇಲೆ ಕೀ ಮೇಲೆ ಇದ್ದ ಅದೇ ಸಂಖ್ಯೆ 6349 ಇತ್ತು. ಅವರು ತಮ್ಮ ಬಳಿ ಇದ್ದ ಮಾಸ್ಟರ್ ಕೀಯನ್ನು ಹಾಕಿದರು ಮತ್ತು ನಂತರ ನನ್ನ ಕೀಯನ್ನು ಹಾಕಲು ಹೇಳಿದರು. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ದೇವರ ಹೆಸರನ್ನು ಸ್ಮರಿಸಿ ಕೀಯನ್ನು ಹಾಕಿ ತಿರುಗಿಸಿದೆ. ಒಂದು ಸಣ್ಣ ಶಬ್ದದೊಂದಿಗೆ ಲಾಕರ್ನ ಭಾರವಾದ ಬಾಗಿಲು ತೆರೆದುಕೊಂಡಿತು. ಮ್ಯಾನೇಜರ್ ಗೌರವದಿಂದ ಹಿಂದೆ ಸರಿದರು, ನಾನು ಸ್ವತಃ ಅದನ್ನು ನೋಡಲಿ ಎಂದು. ನಾನು ಮುಂದೆ ಹೋಗಿ ಲಾಕರ್ನ ಒಳಗಿನ ಭಾಗವನ್ನು ನೋಡಿದೆ. ನನ್ನ ಬಾಯಿಂದ ಕಿರುಚಾಟ ಹೊರಬರುವಷ್ಟರಲ್ಲಿ ನಾನು ಅಲ್ಲಿಯೇ ಕಲ್ಲಾಗಿ ನಿಂತುಬಿಟ್ಟೆ. ಒಳಗಿನ ದೃಶ್ಯ ನನ್ನ ಊಹೆಗೂ ಮೀರಿತ್ತು. ಕಷ್ಟದ ಸಮಯದಲ್ಲಿ ಸಹಾಯವಾಗುವಂತೆ ಕೆಲವು ಒಡವೆಗಳು ಅಥವಾ ಸ್ವಲ್ಪ ಹಣವಿರಬಹುದು ಎಂದು ನಾನು ಭಾವಿಸಿದ್ದೆ. ಆದರೆ ಅಲ್ಲಿ ಒಂದು ಇಡೀ ಜಗತ್ತೇ ಅಡಗಿತ್ತು. ಲಾಕರ್ ನೋಟಿನ ಕಟ್ಟುಗಳಿಂದ ತುಂಬಿ ತುಳುಕುತ್ತಿತ್ತು. ಕೇವಲ ನೋಟುಗಳಷ್ಟೇ ಅಲ್ಲ, ಚಿನ್ನದ ಬಿಸ್ಕೆಟ್ಗಳು ಮತ್ತು ವಜ್ರದ ಹಾರಗಳು ತಮ್ಮ ಹೊಳಪಿನಿಂದ ಕಣ್ಣು ಕೋರೈಸುತ್ತಿದ್ದವು. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಫೈಲ್ ಇಡಲಾಗಿತ್ತು. ಅವು ನನ್ನ ಪತಿ ರಹಸ್ಯವಾಗಿ ತಯಾರಿಸಿದ್ದ ದಾಖಲೆಗಳಾಗಿದ್ದವು. ಅದರ ಪ್ರಕಾರ ನಗರದ 3 ದೊಡ್ಡ ಫ್ಯಾಕ್ಟರಿಗಳು ಮತ್ತು ಎಲ್ಲರಿಗೂ ತಿಳಿಯದಂತೆ ಅವರು ಖರೀದಿಸಿದ್ದ ಒಂದು ಫಾರ್ಮ್ ಹೌಸ್ ಕಾನೂನುಬದ್ಧವಾಗಿ ನನ್ನ ಮತ್ತು ನನ್ನ ಮಗನ ಹೆಸರಿನಲ್ಲಿದ್ದವು. ಇದನ್ನು ನೋಡಿ ನನ್ನ ಕಣ್ಣುಗಳು ಅಚ್ಚರಿಯಿಂದ ಹಾಗೆಯೇ ಉಳಿದವು. ನನ್ನ ಪತಿಯ ತಮ್ಮಂದಿರು ಯಾರನ್ನು ಹೊರೆ ಎಂದು ಭಾವಿಸಿ ಮನೆಯಿಂದ ಹೊರಹಾಕಿದ್ದರೋ ಇಂದು ಅದೇ ಮಹಿಳೆ ಈ ನಗರದ ಅತ್ಯಂತ ಶ್ರೀಮಂತ ಮಹಿಳೆಯಾಗಿದ್ದಳು. ಆದರೆ ನನ್ನ ಕಣ್ಣುಗಳು ಆ ಸಂಪತ್ತಿನ ಮೇಲಿರಲಿಲ್ಲ, ಬದಲಾಗಿ ಅಲ್ಲಿ ಇಟ್ಟಿದ್ದ ಆ ಉಯಿಲಿನ ಮೇಲಿದ್ದವು. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗಿತ್ತು: ಯಾರು ದುರಾಸೆಯಿಂದ ಕುರುಡಾಗುತ್ತಾರೋ ಅವರು ಒಂದು ದಿನ ಬರಿಗೈಯಾಗಿಯೇ ಉಳಿಯುತ್ತಾರೆ. ಒಂದು ಸಾಲನ್ನೂ ಬಿಡದಂತೆ ವಿವರವಾಗಿ ಅನುವಾದಿಸಲಾಗಿದೆ. ನಾನು ನಡುಗುವ ಕೈಗಳಿಂದ ಆ ಕಾಗದವನ್ನು ಎತ್ತಿಕೊಂಡೆ. ನನ್ನ ಕಣ್ಣೀರು ಕಾಗದದ ಮೇಲೆ ಬೀಳುತ್ತಿತ್ತು. ನನಗೆ ನನ್ನ ಮೈದುನರ ಮೇಲೆ ಮರುಕ ಉಂಟಾಗುತ್ತಿತ್ತು. ಅವರು ತಮ್ಮ ಸಣ್ಣ ಲಾಭಕ್ಕಾಗಿ ಇಷ್ಟು ದೊಡ್ಡ ನಷ್ಟವನ್ನು ಮಾಡಿಕೊಂಡಿದ್ದರು. ಆ ಮೇಲಿರುವವನ ದೇವರ ಹೊಡೆತ ಎಷ್ಟೊಂದು ಶಬ್ದವಿಲ್ಲದ್ದು ಎಂದು ನಾನು ಯೋಚಿಸುತ್ತಿದ್ದೆ. ನಿನ್ನೆಯವರೆಗೆ ಸೂರಿಗಾಗಿ ಹಂಬಲಿಸುತ್ತಿದ್ದ ಅದೇ ಮಹಿಳೆ ಇಂದು ಕೋಟಿಗಳ ಒಡತಿಯಾಗಿದ್ದಳು ಮತ್ತು ನಿನ್ನೆಯವರೆಗೆ ಕೋಟಿಗಳ ಒಡೆಯರಾಗಿದ್ದ ನನ್ನ ಪತಿಯ ತಮ್ಮಂದಿರು ಇಂದು ಬೀದಿ ಪಾಲಾಗಿದ್ದರು. ಬ್ಯಾಂಕಿನ ಆ ಶಾಂತವಾದ ಲಾಕರ್ ರೂಂನಿಂದ ಹೊರಬರುವಾಗ ಸಂತೋಷದಿಂದ ನಾನು ನನ್ನ ಮಗನ ಹಣೆಗೆ ಮುತ್ತಿಟ್ಟು ಹೊರಗೆ ಬಂದೆ. ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಮೂಡಿತ್ತು. ಅದು ನನ್ನ ಎಲ್ಲಾ ದುಃಖಗಳನ್ನೂ ಅಳಿಸಿಹಾಕಿತ್ತು. ನಾನು ರಸ್ತೆಯಲ್ಲಿ ನಡೆದುಕೊಂಡು ಬದಿಗೆ ಬಂದು ಒಂದು ಆಟೋವನ್ನು ತಡೆದು ಅದರಲ್ಲಿ ಕುಳಿತುಕೊಂಡೆ. ನಾನು ಬಯಸಿದ್ದರೆ ಶೋರೂಂನಿಂದ ಹೊಸ ಕಾರನ್ನು ಖರೀದಿಸಬಹುದಿತ್ತು, ಆದರೆ ನಾನು ಪ್ರದರ್ಶನ ಮಾಡಲು ಇಷ್ಟಪಡಲಿಲ್ಲ. ನಂತರ ನಾನು ನೇರವಾಗಿ ನನ್ನ ಮಗನನ್ನು ಕರೆದುಕೊಂಡು ನನ್ನ ಪತಿಯ ಕಾಗದ ಪತ್ರಗಳಲ್ಲಿ ಉಲ್ಲೇಖಿಸಲಾಗಿದ್ದ ವಕೀಲರ ಬಳಿಗೆ ಹೋದೆ.
ನನ್ನ ಪತಿಯ ಹಳೆಯ ಸ್ನೇಹಿತರಾಗಿದ್ದ ವಕೀಲರು ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು ಮತ್ತು ಸಂತೋಷಪಟ್ಟರು. ಕೇಶವ್ ಅವರು ಈ ಎಲ್ಲಾ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮತ್ತು ನಿಮ್ಮ ನಂತರ ನಿಮ್ಮ ಮಗನ ಹೆಸರಿಗೆ ಉಯಿಲು ಮಾಡಿದ್ದರು. ನೀವು ಸ್ವತಃ ನನ್ನ ಬಳಿ ಬರುವವರೆಗೆ ಈ ರಹಸ್ಯವನ್ನು ಬಿಟ್ಟುಕೊಡಬಾರದು ಎಂದು ಅವರು ಕೇಳಿಕೊಂಡಿದ್ದರು, ಏಕೆಂದರೆ ನೀವು ಪರಿಸ್ಥಿತಿಯ ಕುಲುಮೆಯಲ್ಲಿ ಬೆಂದು ಚಿನ್ನದಂತೆ ಕಂಗೊಳಿಸಬೇಕೆಂದು ಮತ್ತು ನಿಮ್ಮ ಮೈದುನರ ನಿಜವಾದ ಮುಖವನ್ನು ನೋಡಬೇಕೆಂದು ಅವರು ಬಯಸಿದ್ದರು ಎಂದು ಅವರು ಹೇಳಿದರು. ವಕೀಲರ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವರು ತಕ್ಷಣವೇ ಕಾನೂನು ಪ್ರಕ್ರಿಯೆಗಳನ್ನು ಆರಂಭಿಸಿದರು ಮತ್ತು ಕಾನೂನುಬದ್ಧವಾಗಿ ನನ್ನ ಆಸ್ತಿಯಾಗಿದ್ದ ಎಲ್ಲಾ ಫ್ಯಾಕ್ಟರಿಗಳು ಮತ್ತು ಫಾರ್ಮ್ ಹೌಸ್ ಅನ್ನು ನನಗೆ ಹಸ್ತಾಂತರಿಸಿದರು. ನಾನು ಮೊದಲು ಮಾಡಿದ ಕೆಲಸವೆಂದರೆ ನನ್ನ ತಾಯಿಯ ಮೊಹಲ್ಲಾಕ್ಕೆ ಹೋದದ್ದು. ಅಲ್ಲಿ ನಾನು ತುಂಬಾ ಕಷ್ಟದಿಂದ ಸಮಯ ಕಳೆದಿದ್ದೆ. ನನಗೆ ಸಹಾಯ ಮಾಡಿದ ಅಲ್ಲಿನ ಬಡವರಿಗೆ ಅವರು ತಮ್ಮ ಕಚ್ಚಾ ಮನೆಗಳನ್ನು ಪಕ್ಕಾ ಮನೆಗಳನ್ನಾಗಿ ಮಾಡಿಕೊಳ್ಳಲು ಸಾಕಷ್ಟು ಹಣವನ್ನು ನೀಡಿದೆ. ಇದರಿಂದ ಮುಂದಿನ ಮಳೆಯಲ್ಲಿ ಸೂರಿನಿಂದ ನೀರು ಸೋರದಂತೆ ಅವರು ನೆಮ್ಮದಿಯಿಂದ ಇರಬಹುದಾಗಿತ್ತು. ನಂತರ ನಾನು ಕುಲದೀಪ್ ಮತ್ತು ಅಜಯ್ ಅವಮಾನಿಸಿ ಹೊರಹಾಕಿದ್ದ ನನ್ನ ಪತಿಯ ಹಳೆಯ ನಂಬಿಕಸ್ಥ ಕೆಲಸದವರನ್ನು ಹುಡುಕಿದೆ. ನಾನು ಅವರೆಲ್ಲರ ಮನೆಗೆ ಹೋದೆ, ಅವರಿಗೆ ಸಹಾಯ ಮಾಡಿದೆ ಮತ್ತು ಮತ್ತೆ ಕೆಲಸಕ್ಕೆ ಬರುವಂತೆ ಆಹ್ವಾನಿಸಿದೆ. ಕೇಶವ್ ರಾಯ್ ಅವರ ಪತ್ನಿ ತಮ್ಮ ಪತಿಯ ವ್ಯವಹಾರವನ್ನು ವಹಿಸಿಕೊಂಡಿದ್ದಾರೆ ಮತ್ತು ಅವರು ತಮ್ಮ ಪತಿಯಂತೆಯೇ ದಯಾಮಯಿ ಹಾಗೂ ತತ್ವಬದ್ಧ ಮಹಿಳೆಯಾಗಿದ್ದಾರೆ ಎಂಬ ಸುದ್ದಿ ಇಡೀ ನಗರದಲ್ಲಿ ಹಬ್ಬಿತು. ಅವರ ಸಹೋದರರು ತಮ್ಮ ಬೇಜವಾಬ್ದಾರಿಯಿಂದ ಮುಳುಗಿಸಿದ್ದ ನನ್ನ ಪತಿಯ ವ್ಯವಹಾರವನ್ನು ನಾನು ನನ್ನ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮತ್ತೆ ಬೆಳಗಿಸಿದೆ. ಫ್ಯಾಕ್ಟರಿಯ ಚಿಮಣಿಗಳಿಂದ ಹೊಗೆ ಹೊರಬರಲು ಶುರುವಾಯಿತು ಮತ್ತು ಕಾರ್ಮಿಕರ ಮನೆಗಳಲ್ಲಿ ಸಂತೋಷ ನೆಲೆಸಿತು. ನಾನು ಫಾರ್ಮ್ ಹೌಸ್ ಅನ್ನು ನನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡೆ. ನನ್ನ ಮಗ ಕೂಡ ಈಗ ತುಂಬಾ ಸಂತೋಷವಾಗಿದ್ದನು. ಎಲ್ಲಕ್ಕಿಂತ ಮೊದಲು ನಾನು ನನ್ನ ಮಗನನ್ನು ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದೆ. ನನ್ನ ಮಗ ಓದಲು ಬಯಸಿದ್ದನು, ಆದರೆ ಅವನಿಂದ ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು. ನಾನು ಸಂಪತ್ತನ್ನು ನನ್ನ ಹೃದಯದಲ್ಲಿಟ್ಟುಕೊಳ್ಳದೆ ಕೈಯಲ್ಲಿ ಇಟ್ಟುಕೊಂಡಿದ್ದೆ. ಅದು ನನ್ನ ಮೇಲೆ ಸವಾರಿ ಮಾಡಲು ನಾನು ಬಿಡಲಿಲ್ಲ. ಇನ್ನೊಂದು ಕಡೆ ಕುಲದೀಪ್ ಮತ್ತು ಅಜಯ್ ಅವರ ಸ್ಥಿತಿ ತುಂಬಾ ಶೋಚನೀಯವಾಗುತ್ತಿತ್ತು. ಅವರು ಬಂಗಲೆಯಿಂದ ಹೊರಬಂದ ನಂತರ ಕೆಲವು ದಿನಗಳ ಕಾಲ ಅಗ್ಗದ ಹೋಟೆಲ್ಗಳಲ್ಲಿ ಉಳಿದುಕೊಂಡರು. ಆದರೆ ಅವರ ಜೇಬು ಖಾಲಿಯಾದಾಗ ಅವರು ಬೀದಿ ಪಾಲಾದರು. ನಿನ್ನೆಯವರೆಗೆ ಒಬ್ಬರನ್ನೊಬ್ಬರು ಕೀಳಾಗಿ ಕಾಣಲು ಲಕ್ಷಾಂತರ ಹಣ ಖರ್ಚು ಮಾಡುತ್ತಿದ್ದ ಅವರ ಹೆಂಡತಿಯರು ಈಗ 2 ಹೊತ್ತಿನ ಊಟಕ್ಕಾಗಿ ಜಗಳವಾಡುತ್ತಿದ್ದರು. ಅವರ ಮಕ್ಕಳು ಹಸಿವಿನಿಂದ ಬಳಲತೊಡಗಿದರು. ಕುಲದೀಪ್ ಸಣ್ಣಪುಟ್ಟ ಕೆಲಸಕ್ಕಾಗಿ ಪ್ರಯತ್ನಿಸಿದನು, ಆದರೆ ಅವನ ಗತಕಾಲದ ಅಹಂಕಾರ ಅಡ್ಡಬಂದಿತು. ಅವನು ಎಲ್ಲಿಗೆ ಹೋದರೂ ಜನರು ಅವನನ್ನು ಗುರುತಿಸಿ ಇವನೇ ತನ್ನ ಅಣ್ಣನ ಹೆಸರನ್ನು ಹಾಳುಮಾಡಿದ ಕೇಶವ್ ರಾಯ್ ಅವರ ನಾಲಾಯಕ್ ತಮ್ಮ ಎಂದು ಹೇಳುತ್ತಿದ್ದರು. ಅಜಯ್ ಮಾದಕ ವ್ಯಸನಕ್ಕೆ ಬಲಿಯಾಗಿ ಭಿಕ್ಷೆ ಬೇಡಲು ಆರಂಭಿಸಿದ್ದನು. ಒಂದು ಕಾಲದಲ್ಲಿ ಬೆಲೆಬಾಳುವ ಬಟ್ಟೆಗಳನ್ನು ಧರಿಸಿ ಗತ್ತಿನಿಂದ ಓಡಾಡುತ್ತಿದ್ದ ಆ ಇಬ್ಬರು ಸಹೋದರರು ಈಗ ಹರಿದ ಹಳೆಯ ಬಟ್ಟೆಗಳಲ್ಲಿದ್ದರು. ಸಾಲಗಾರರ ಭಯವು ಅವರನ್ನು ಯಾವಾಗಲೂ ಕಾಡುತ್ತಿತ್ತು. ಅವರು ಅಡಗಿಕೊಂಡು ಅಲೆಯುತ್ತಿದ್ದರು. ಆದರೆ ಹಸಿವು ಎಂಬುದು ಮನುಷ್ಯನನ್ನು ಪಾತಾಳದಿಂದಲೂ ಹೊರಗೆ ತರುವಂತಹ ಕಟುವಾಸ್ತವ. ಒಂದು ದಿನ ಹಸಿವಿನಿಂದ ಕಂಗೆಟ್ಟು ಅವರ ಧೈರ್ಯ ಕುಂದಿದಾಗ ನಗರಕ್ಕೆ ಒಬ್ಬ ಹೊಸ ಮಹಿಳಾ ಉದ್ಯಮಿ ಬಂದಿದ್ದಾರೆ. ಅವರು ಹಳೆಯ ಫ್ಯಾಕ್ಟರಿಗಳನ್ನು ಮತ್ತೆ ಆರಂಭಿಸಿದ್ದಾರೆ ಮತ್ತು ಅವರು ತುಂಬಾ ಒಳ್ಳೆಯವರು ಎಂಬ ಸುದ್ದಿ ಅವರಿಗೆ ತಿಳಿಯಿತು. ಅವರು ಬಡವರಿಗೆ ಸಹಾಯ ಮಾಡುತ್ತಾರೆ ಮತ್ತು ಯಾರನ್ನೂ ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಎಂದು ಗೊತ್ತಾಯಿತು. ಆಗ ನನ್ನ ಇಬ್ಬರೂ ಮೈದುನರು ಅಲ್ಲಿಗೆ ಹೋಗಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಬಾರದು ಏಕೆ ಎಂದು ಯೋಚಿಸಿದರು. ಬಹುಶಃ ಯಾವುದಾದರೂ ಸಣ್ಣ ಕೆಲಸ ಸಿಗಬಹುದು ಎಂದು ಆಶಿಸಿದರು. ತಾವು ಯಾರ ಮನೆ ಬಾಗಿಲಿಗೆ ಹೋಗುತ್ತಿದ್ದೇವೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಹಸಿವು ಅವರ ಸ್ಥಿತಿ ಮತ್ತು ಪ್ರಜ್ಞೆ ಎರಡನ್ನೂ ನಾಶಪಡಿಸಿತ್ತು. ಆ ಇಬ್ಬರೂ ಸಹೋದರರು ಮತ್ತು ಅವರ ಹೆಂಡತಿಯರು ನಡೆದುಕೊಂಡೇ ನಗರದ ಕೈಗಾರಿಕಾ ಪ್ರದೇಶದ ಇಂಡಸ್ಟ್ರಿಯಲ್ ಏರಿಯಾ ಕಡೆಗೆ ಸಾಗುತ್ತಿದ್ದರು. ಒಂದು ಸಾಲನ್ನೂ ಬಿಡದಂತೆ ವಿವರವಾಗಿ ಅನುವಾದಿಸಲಾಗಿದೆ. ಎಲ್ಲಿ ಒಂದು ಕಾಲದಲ್ಲಿ ಅವರದ್ದೇ ಫ್ಯಾಕ್ಟರಿಗಳಿದ್ದವೋ ಅಲ್ಲಿಗೆ ಅವರು ತಲುಪಿದರು. ರಸ್ತೆಯಲ್ಲಿ ಹೋಗುವಾಗ ಅವರಿಗೆ ತಮ್ಮ ಹಳೆಯ ಕಾಲ ನೆನಪಾಗುತ್ತಿತ್ತು. ತಾವು ದೊಡ್ಡ ದೊಡ್ಡ ಕಾರುಗಳಲ್ಲಿ ಇಲ್ಲಿಂದ ಹೋಗುವಾಗ ಕಾರ್ಮಿಕರು ತಮಗೆ ಸಲಾಂ ಮಾಡುತ್ತಿದ್ದ ಕಾಲವದು. ಇಂದು ಅವರ ಸ್ಥಿತಿ ಕಾರ್ಮಿಕರಿಗಿಂತಲೂ ಹೀನಾಯವಾಗಿತ್ತು. ಅವರು ಫ್ಯಾಕ್ಟರಿಯ ದೊಡ್ಡ ಗೇಟ್ ತಲುಪಿದಾಗ ಅಲ್ಲಿ ಅದೇ ಹಳೆಯ ವೃದ್ಧ ವಾಚ್ಮನ್ ನಿಂತಿದ್ದನು. ಯಾರನ್ನು ಕುಲದೀಪ್ ತಳ್ಳಾಡಿ ಮನೆಯಿಂದ ಹೊರಹಾಕಿದ್ದನೋ ಅವನೇ ಅಲ್ಲಿ ನಿಂತಿದ್ದನು. ವಾಚ್ಮನ್ ಅವರ ದುಸ್ಥಿತಿಯನ್ನು ನೋಡಿದಾಗ ಮೊದಲು ಅವನಿಗೆ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಇವರು ಅವನ ಹಳೆಯ ಮಾಲೀಕರಾಗಿದ್ದರು. ಆದರೆ ಇಂದು ಅವರು ನೌಕರರಂತೆ ಭಿಕ್ಷುಕರಂತೆ ಬಂದು ನಿಂತಿದ್ದರು. ವಾಚ್ಮನ್ ಕಣ್ಣುಗಳು ತುಂಬಿಬಂದವು. ಅವನು ಅವರನ್ನು ತಡೆಯಲಿಲ್ಲ. ಬದಲಾಗಿ ಗೌರವದಿಂದ ಸಲಾಂ ಮಾಡಿ ಒಳಗೆ ಹೋಗಲು ಬಿಟ್ಟನು.
ಕುಲದೀಪ್ ಮತ್ತು ಅಜಯ್ರನ್ನು ಅವಮಾನ ಮತ್ತು ನಾಚಿಕೆ ಆವರಿಸಿಕೊಂಡಿತು. ವಾಚ್ಮನ್ ತಮ್ಮನ್ನು ನಿಂದಿಸಿ ಹೊರಹಾಕುತ್ತಾನೆ ಎಂದು ಅವರು ನಿರೀಕ್ಷಿಸಿದ್ದರು. ಆದರೆ ಅವನ ವರ್ತನೆಯು ಅವರನ್ನು ಜರ್ಜರಿತಗೊಳಿಸಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ನಾವು ಫ್ಯಾಕ್ಟರಿಯ ಮಾಲೀಕಣಿಯನ್ನು ಭೇಟಿಯಾಗಬೇಕು. ನಾವು ತುಂಬಾ ಅಸಹಾಯಕರಾಗಿದ್ದೇವೆ. ನಮಗೆ ಇಲ್ಲಿ ಕೆಲಸ ಬೇಕು. ವಾಚ್ಮನ್ ಹೇಳಿದನು, ನೀವು ಆಫೀಸ್ನಲ್ಲಿ ಕುಳಿತುಕೊಳ್ಳಿ. ನಾನು ಈಗಲೇ ಮ್ಯಾಡಂಗೆ ತಿಳಿಸುತ್ತೇನೆ. ಅವನು ಅವರನ್ನು ನನ್ನ ಐಷಾರಾಮಿ ಆಫೀಸ್ಗೆ ಕರೆದೊಯ್ದನು. ಎಲ್ಲಿ ಒಂದು ಕಾಲದಲ್ಲಿ ಕುಲದೀಪ್ ಕುಳಿತು ಆಜ್ಞೆ ಮಾಡುತ್ತಿದ್ದನೋ ಅದೇ ಆಫೀಸದು. ಆಫೀಸ್ ವಾತಾವರಣ ಈಗ ಬದಲಾಗಿತ್ತು. ಅಲ್ಲಿ ಈಗ ಮದ್ಯದ ವಾಸನೆಯ ಬದಲಿಗೆ ಸದ್ಗುಣದ ಪರಿಮಳವಿತ್ತು. ಅವರಿಬ್ಬರೂ ಹೆದರುತ್ತಾ ಮೂಲೆಯಲ್ಲಿ ನಿಂತರು. ಅವರಿಗೆ ಬೆವರುತ್ತಿತ್ತು. ಸ್ವಲ್ಪ ಸಮಯದ ನಂತರ ನಾನು ಮುಖಕ್ಕೆ ಮಾಸ್ಕ್ ಧರಿಸಿ ಒಳಗೆ ಬಂದೆ. ನಾನು ನನ್ನ ಗುರುತನ್ನು ಇಷ್ಟು ಬೇಗ ಅವರಿಗೆ ತಿಳಿಸಲು ಇಷ್ಟಪಡದ ಕಾರಣ ಮುಖವನ್ನು ಮುಚ್ಚಿಕೊಂಡಿದ್ದೆ. ನಾನು ಬಂದು ನನ್ನ ಕುರ್ಚಿಯಲ್ಲಿ ಕುಳಿತೆ ಮತ್ತು ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ದ ಆ ಇಬ್ಬರು ಸಹೋದರರನ್ನು ನೋಡತೊಡಗಿದೆ. ಕೊಠಡಿಯಲ್ಲಿ ಗಾಢವಾದ ಮೌನ ಆವರಿಸಿತ್ತು. ಅಜಯ್ ಧೈರ್ಯ ಮಾಡಿ ಹೇಳಿದನು, ಮ್ಯಾಡಂ, ನಾವು ತುಂಬಾ ಬಡವರು ಮತ್ತು ಅಸಹಾಯಕರಾಗಿದ್ದೇವೆ. ನಮಗೆ ಹಸಿದಿರುವ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಾವು ಸುಶಿಕ್ಷಿತರು, ಆದರೆ ಪರಿಸ್ಥಿತಿ ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ನಮಗೆ ಯಾವುದಾದರೂ ಕೆಲಸ ನೀಡಿ. ನಾವು ಮಾಡುತ್ತೇವೆ. ಬೇಕಿದ್ದರೆ ಕಸಗುಡಿಸುವ ಕೆಲಸವನ್ನಾದರೂ ನೀಡಿ. ಕುಲದೀಪ್ ಕೂಡ ಅಳುತ್ತಾ ಹೇಳಿದನು, ಹೌದು ಮ್ಯಾಡಂ, ದೇವರಿಗಾಗಿ ನಮಗೆ ಸಹಾಯ ಮಾಡಿ. ನಾವು ತುಂಬಾ ಕೆಟ್ಟ ಕಾಲದ ಬಲಿಪಶುಗಳಾಗಿದ್ದೇವೆ. ನಾವು ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ. ಬಹುಶಃ ಆ ಕರ್ಮಗಳಿಗೆ ನಮಗೆ ಶಿಕ್ಷೆ ಸಿಗುತ್ತಿದೆ. ನಾನು ಮೌನವಾಗಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ನಂತರ ಟೇಬಲ್ನ ಡ್ರಾಯರ್ನಿಂದ ಅದೇ ನೀಲಿ ಬಣ್ಣದ ಬ್ಯಾಗನ್ನು ಹೊರತೆಗೆದೆ. ಅದರಲ್ಲಿ ನನ್ನ ಪತಿಯ ಅದೇ ಡೈರಿಗಳಿದ್ದವು. ಅವುಗಳನ್ನು ನೋಡಿ ಕುಲದೀಪ್ ಮತ್ತು ಅಜಯ್ ಆಶ್ಚರ್ಯಚಕಿತರಾದರು. ಈ ಬ್ಯಾಗ್ ಎಲ್ಲೋ ನೋಡಿದಂತಿದೆಯಲ್ಲ ಎಂದು ಅವರು ಯೋಚಿಸಿದರು. ಆಗ ನಾನು ನನ್ನ ಮುಖದ ಮೇಲಿದ್ದ ಮಾಸ್ಕ್ ಅನ್ನು ತೆಗೆದೆ. ಕುಲದೀಪ್ ಮತ್ತು ಅಜಯ್ ಬಾಯಿಂದ ಕಿರುಚಾಟ ಹೊರಬಂತು ಮತ್ತು ಅವರು ತತ್ತರಿಸಿ ಹಿಂದೆ ಸರಿದರು. ಅವರ ಮುಂದೆ ಯಾರೂ ಅಪರಿಚಿತ ಮಹಿಳೆ ಇರಲಿಲ್ಲ. ಬದಲಾಗಿ ರಾತ್ರಿಯ ಕತ್ತಲೆಯಲ್ಲಿ ತಾವು ತಳ್ಳಾಡಿ ಮನೆಯಿಂದ ಹೊರಹಾಕಿದ್ದ ಮತ್ತು ಕೇವಲ ಪತಿಯ ಡೈರಿ ಹಾಗೂ ಪುಸ್ತಕಗಳನ್ನು ಮಾತ್ರ ತೆಗೆದುಕೊಂಡು ಹೋಗಲು ಬಿಟ್ಟಿದ್ದ ತಮ್ಮ ಅಣ್ಣನ ಪತ್ನಿಯೇ ಕುಳಿತಿದ್ದಳು. ಅವರನ್ನು ನೋಡಿ ನನ್ನ ಕಣ್ಣುಗಳಲ್ಲಿ ನೀರಿತ್ತು. ಆದರೆ ನನ್ನ ತಲೆ ಹೆಮ್ಮೆಯಿಂದ ಎತ್ತಿತ್ತು. ಕುಲದೀಪ್ ಮತ್ತು ಅಜಯ್ ಕಲ್ಲಿನಂತಾಗಿ ಹೋದರು. ಅವರ ನಾಲಿಗೆ ಮೌನವಾಯಿತು. ಇದು ಅದೇ ಅಸಹಾಯಕ ಹೆಣ್ಣೋ ಅಥವಾ ಯಾವುದಾದರೂ ಕನಸೋ ಎಂದು ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಭಾರವಾದ ಧ್ವನಿಯಲ್ಲಿ ಹೇಳಿದೆ, ನನ್ನನ್ನು ಗುರುತಿಸಿದಿರಾ? ನೀವು ನಿಮ್ಮ ಹೆಗಲಿಂದ ಇಳಿಸಿ ಎಸೆದ ಅದೇ ಹೊರೆ ನಾನು. ನಿಮ್ಮ ಕುಟುಂಬಕ್ಕೆ ತೊಂದರೆಯಾಗುತ್ತಿದೆ ಎಂಬ ಕಾರಣಕ್ಕೆ ನೀವು ಹೊರಹಾಕಿದ ಅದೇ ಅತ್ತಿಗೆ ನಾನು. ಯಾವ ಮಗನ ಹಕ್ಕನ್ನು ನೀವು ಕಸಿದುಕೊಂಡಿರೋ ಆ ಮಗನ ತಾಯಿ ನಾನು. ಇಂದು ದೇವರು ನಿಮ್ಮ ಜೊತೆ ಏನು ಮಾಡಿಬಿಟ್ಟನಲ್ಲವೇ? ಇಂದು ನಾನು ಆ ಕುರ್ಚಿಯಲ್ಲಿದ್ದೇನೆ ಮತ್ತು ನೀವು ಅಲ್ಲಿ ನಿಂತಿದ್ದೀರಿ. ಎಲ್ಲಿ ಒಂದು ಕಾಲದಲ್ಲಿ ನಾನು ನಿಂತಿದ್ದೆನೋ ಅಲ್ಲಿ. ನನ್ನ ಮಾತು ಕೇಳಿ ಅವರ ಸ್ಥಿತಿ ಹದಗೆಡುತ್ತಿತ್ತು. ಅವರು ನನ್ನ ಪಾದಗಳಿಗೆ ಬೀಳಲು ಮುಂದೆ ಬಂದರು. ಆದರೆ ನಾನು ಕೈ ಎತ್ತಿ ಅವರನ್ನು ತಡೆದು ಹೇಳಿದೆ, ಇಲ್ಲ, ಇನ್ನು ಮುಂದೆ ನನ್ನ ಹತ್ತಿರ ಬರಬೇಡಿ. ನನ್ನ ಪಾದಗಳಿಗೆ ಬೀಳಬೇಡಿ, ಏಕೆಂದರೆ ಗೌರವ ಮತ್ತು ಅಪಮಾನ ನೀಡುವುದು ಆ ಮೇಲಿರುವವನು. ನಾನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯಳು ಮಾತ್ರ. ನಾನು ನನ್ನ ಪತಿಯ ಬ್ಯಾಗ್ನಿಂದ ಸಿಕ್ಕಿದ್ದ ಆ ಕೀಯನ್ನು ಎತ್ತಿಕೊಂಡೆ. ಅದನ್ನು ಗಾಳಿಯಲ್ಲಿ ಆಡಿಸುತ್ತಾ ಹೇಳಿದೆ, ಇದು ಏನೆಂದು ನಿಮಗೆ ಗೊತ್ತಿದೆಯೇ? ಇದು ನಿಮ್ಮ ಅಣ್ಣ ನನಗಾಗಿ ಮತ್ತು ನನ್ನ ಮಗನಿಗಾಗಿ ಬಿಟ್ಟು ಹೋದ ಕೀ. ಇದು ನನ್ನ ಪಾಲಿನ ನಿಧಿ. ಯಾವುದನ್ನು ನೀವು ರದ್ದಿ ಎಂದು ತಿರಸ್ಕರಿಸಿದ್ದಿರೋ ಅದೇ ಇದು. ನೀವು ಗೋಡೆಗಳು ಮತ್ತು ಕಲ್ಲುಗಳ ಹಿಂದೆ ಓಡುತ್ತಿದ್ದಿರಿ, ಆದರೆ ನಾನು ಈ ರದ್ದಿಯನ್ನು ಹಿಡಿದುಕೊಂಡೆ. ನೀವು ನನ್ನನ್ನು ಬರಿಗೈಯಲ್ಲಿ ಕಳುಹಿಸಿದ್ದೀರಿ ಎಂದು ಭಾವಿಸಿದ್ದೀರಿ. ಆದರೆ ಈ ಪ್ರಪಂಚದ ಅತಿದೊಡ್ಡ ಸಂಪತ್ತನ್ನು ನೀವೇ ನನಗೆ ನೀಡಿದ್ದೀರಿ ಎಂಬುದು ನಿಮಗೆ ತಿಳಿದಿರಲಿಲ್ಲ. ನನ್ನ ಪತಿ ಹೇಳುತ್ತಿದ್ದರು, ನೀವು ದುರಾಸೆಯಿಂದ ಕುರುಡಾಗುತ್ತೀರಿ ಎಂದು, ಏಕೆಂದರೆ ಅವರ ಆಲೋಚನೆಗಳು ನಿಮಗಿಂತ ಬಹಳ ಭಿನ್ನವಾಗಿದ್ದವು. ಆದ್ದರಿಂದಲೇ ಅವರು ತಮ್ಮ ನಿಜವಾದ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದರು. ಆ ಉಯಿಲನ್ನು ನಾನು ಓದಿದ್ದೇನೆ. ಅದರಲ್ಲಿ ಬರೆಯಲಾಗಿತ್ತು, ಯಾರು ದುರಾಸೆಯಿಂದ ಕುರುಡಾಗುತ್ತಾರೋ ಅವರು ಬರಿಗೈಯಾಗಿಯೇ ಉಳಿಯುತ್ತಾರೆ ಎಂದು. ನೋಡಿ, ಇಂದು ನೀವು ಬರಿಗೈಯಾಗಿದ್ದೀರಿ. ನನ್ನ ಮಾತುಗಳು ಅವರ ಹೃದಯವನ್ನು ಸೀಳುತ್ತಿದ್ದವು. ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಕುಲದೀಪ್ ಅಳುತ್ತಾ ಹೇಳಿದನು, ಅತ್ತಿಗೆ, ನಮ್ಮನ್ನು ಕ್ಷಮಿಸಿಬಿಡಿ. ನಾವು ದಾರಿ ತಪ್ಪಿದ್ದೆವು. ನಾವು ನಿಮ್ಮ ಅಪರಾಧಿಗಳು. ನಾವು ಅಣ್ಣನ ಅಪರಾಧಿಗಳು. ನಮಗೆ ಯಾವ ಶಿಕ್ಷೆ ನೀಡಬೇಕೋ ನೀಡಿ, ಆದರೆ ನಮ್ಮನ್ನು ದೂರ ತಳ್ಳಬೇಡಿ, ಧಿಕ್ಕರಿಸಬೇಡಿ. ನಾವು ಸತ್ತು ಹೋಗುತ್ತೇವೆ. ಅಜಯ್ ಕೂಡ ಗೋಗರಿಯುತ್ತಿದ್ದನು. ಅತ್ತಿಗೆ, ನಮ್ಮನ್ನು ನಿಮ್ಮ ಪಾದದಡಿಯಲ್ಲಿ ಇರಿಸಿಕೊಳ್ಳಿ. ನಾವು ನಿಮ್ಮ ಸೇವಕರಾಗಿ ಇರುತ್ತೇವೆ.
ಕೇವಲ ನಮ್ಮ ಮಕ್ಕಳ ಮೇಲೆ ದಯೆ ತೋರಿ. ನಾನು ದೀರ್ಘವಾದ ನಿಟ್ಟುಸಿರು ಬಿಟ್ಟೆ ಮತ್ತು ನನ್ನ ಕಣ್ಣುಗಳನ್ನು ಒರೆಸಿಕೊಂಡೆ. ನನ್ನ ಮನಸ್ಸಿನಲ್ಲಿ ನನ್ನ ಮೈದುನರ ಬಗ್ಗೆ ಕರುಣೆಯಂತೂ ಇತ್ತು, ಆದರೆ ಅದು ಕೇವಲ ನ್ಯಾಯಕ್ಕಾಗಿ ಮಾತ್ರವಾಗಿತ್ತು. ನಾನು ಹೇಳಿದೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ಏಕೆಂದರೆ ನಾನು ನನ್ನ ಹೃದಯದಲ್ಲಿ ದ್ವೇಷದ ಹೊರೆಯನ್ನು ಹೊತ್ತು ಬದುಕಲು ಸಾಧ್ಯವಿಲ್ಲ ಮತ್ತು ನಾನು ನನ್ನ ಪತಿಯ ಆತ್ಮಕ್ಕೂ ನೋವು ನೀಡಲು ಬಯಸುವುದಿಲ್ಲ. ಆದರೆ ನಾನು ನಿಮಗೆ ಈ ಆಸ್ತಿಯನ್ನು ಮರಳಿ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಇದರ ಹಕ್ಕುದಾರರು ನೀವಲ್ಲ. ನನ್ನ ಮಗ ಇದರ ವಾರಸುದಾರ. ನೀವಿಬ್ಬರೂ ನಿಮ್ಮ ಜೀವನವಿಡೀ ನಿಮ್ಮ ಅಣ್ಣನ ಕಷ್ಟದ ದುಡಿಮೆಯ ಮೇಲೆ ಮಜಾ ಮಾಡಿದ್ದೀರಿ. ಅವನ ಕಷ್ಟದ ದುಡಿಮೆಗೆ ನೀವು ಗೌರವ ಮತ್ತು ಬೆಲೆ ನೀಡಲಿಲ್ಲ. ಒಂದು ವೇಳೆ ನಾನು ಇದೆಲ್ಲವನ್ನೂ ನಿಮಗೆ ಮರಳಿ ನೀಡಿದರೂ ನೀವು ಮತ್ತೆ ಮೊದಲಿನಂತೆಯೇ ದುರಾಸೆಯ ಮನುಷ್ಯರಾಗಿ ಬದಲಾಗುತ್ತೀರಿ. ಅವರಿಬ್ಬರೂ ತಲೆಬಾಗಿಸಿದರು. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಎಂದು ಅವರಿಗೆ ತಿಳಿದಿತ್ತು. ನಾನು ಹೇಳಿದೆ, ನಾನು ನಿಮ್ಮನ್ನು ಬೀದಿಪಾಲು ಮಾಡುವುದಿಲ್ಲ, ಏಕೆಂದರೆ ನೀವು ನನ್ನ ಪತಿಯ ಸಹೋದರರು ಮತ್ತು ನಿಮ್ಮ ನರಗಳಲ್ಲಿ ನನ್ನ ಪತಿಯ ರಕ್ತವೇ ಹರಿಯುತ್ತಿದೆ. ನಾನು ನಿಮಗೆ ಕೆಲಸ ನೀಡುತ್ತೇನೆ, ಆದರೆ ಮ್ಯಾನೇಜರ್ ಹುದ್ದೆಯಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಕಾರ್ಮಿಕನ ಕೆಲಸ. ನೀವು ನಿಮ್ಮ ಪರಿಶ್ರಮದಿಂದಲೇ ಸಂಪಾದಿಸಬೇಕು. ನೀವು ಕೂಲಿ ಕಾರ್ಮಿಕರ ಜೊತೆ ಕೆಲಸ ಮಾಡಬೇಕು, ಆಗಲೇ ನಿಮಗೆ ಕಷ್ಟಪಟ್ಟು ಹಣ ಗಳಿಸುವುದು ಹೇಗೆ ಮತ್ತು ಬಡವರ ಗೌರವ ಎಂದರೇನು ಎಂಬುದು ಅರಿವಾಗುತ್ತದೆ. ನಿಮ್ಮ ಪತ್ನಿಯರಿಗೂ ಮನೆಯ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲು ಮತ್ತು ಸರಳ ಜೀವನ ನಡೆಸಲು ನೀವು ಹೇಳಬೇಕು. ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಪಾಲನೆ ಪೋಷಣೆಯ ಖರ್ಚನ್ನು ನಾನೇ ಭರಿಸುತ್ತೇನೆ, ಆದರೆ ಮಜಾ ಮಾಡಲು ಒಂದು ಪೈಸೆಯನ್ನೂ ಕೊಡುವುದಿಲ್ಲ. ಇದು ನಿಮ್ಮ ಪರೀಕ್ಷೆ ಮತ್ತು ಇದೇ ನಿಮ್ಮ ಶಿಕ್ಷೆಯೂ ಹೌದು. ಒಂದು ವೇಳೆ ನೀವು ನಿಮ್ಮನ್ನು ಬದಲಾಯಿಸಿಕೊಂಡರೆ ಬಹುಶಃ ಆ ಭಗವಂತ ನಿಮ್ಮನ್ನು ಮತ್ತೆ ಯಶಸ್ವಿಯಾಗಿಸಬಹುದು. ಆದರೆ ನೀವು ಅದೇ ಹಳೆಯ ಬುದ್ಧಿಯನ್ನು ಮುಂದುವರಿಸಿದರೆ ನಾನು ಕೂಡ ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಕುಲದೀಪ್ ಮತ್ತು ಅಜಯ್ ನನ್ನ ನಿರ್ಧಾರವನ್ನು ತಲೆಬಾಗಿ ಒಪ್ಪಿಕೊಂಡರು. ಅವರ ಬಳಿ ಬೇರೆ ದಾರಿಯೇ ಇರಲಿಲ್ಲ ಮತ್ತು ಬಹುಶಃ ಅವರ ಒಳಗಿದ್ದ ಅಹಂಕಾರ ಮುರಿದುಹೋಗಿತ್ತು. ನಾನು ಗಂಟೆ ಬಾರಿಸಿ ಮ್ಯಾನೇಜರ್ನನ್ನು ಕರೆದೆ ಮತ್ತು ಇವರಿಬ್ಬರನ್ನು ಫ್ಯಾಕ್ಟರಿಯ ಪ್ಯಾಕಿಂಗ್ ವಿಭಾಗಕ್ಕೆ ಸೇರಿಸಿಕೊಳ್ಳಲು ಹಾಗೂ ಉಳಿದ ಕಾರ್ಮಿಕರಂತೆ ಇವರನ್ನು ನಡೆಸಿಕೊಳ್ಳಲು ಆದೇಶಿಸಿದೆ. ಇಬ್ಬರು ಸಹೋದರರು ನನ್ನ ಕಚೇರಿಯಿಂದ ಹೊರಡುವಾಗ ಒಮ್ಮೆ ತಿರುಗಿ ನನ್ನನ್ನು ನೋಡಿದರು. ನಾನು ನನ್ನ ಪತಿಯ ಡೈರಿಗಳಿಂದ ತುಂಬಿದ್ದ ಬ್ಯಾಗ್ ಅನ್ನು ನನ್ನ ಎದೆಗೆ ಅಪ್ಪಿಕೊಂಡಿದ್ದೆ. ಆ ಕ್ಷಣದಲ್ಲಿ ಅವರಿಗೆ ತಮ್ಮ ಅತ್ತಿಗೆ ತಮ್ಮ ಅಣ್ಣನಂತೆಯೇ ಎಷ್ಟು ದೊಡ್ಡ ಮನಸ್ಸಿನ ಮಹಿಳೆ ಎಂಬ ಅರಿವಾಯಿತು. ಅವರು ತಮ್ಮ ಅತ್ತಿಗೆಯ ಮುಂದೆ ಎಷ್ಟು ಚಿಕ್ಕವರಾಗಿದ್ದರು. ಅವರು ಖಾಲಿ ಕೈಯಲ್ಲಿ ಬಂದಿದ್ದರು ಮತ್ತು ಖಾಲಿ ಕೈಯಲ್ಲೇ ಹೋಗುತ್ತಿದ್ದರು. ಆದರೆ ಈಗ ಅವರ ಬಳಿ ಒಂದು ಭರವಸೆ ಇತ್ತು ಮತ್ತು ತಿದ್ದಿಕೊಳ್ಳಲು ಒಂದು ಅವಕಾಶವಿತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಅಲ್ಲಿ ನನ್ನ ಇಬ್ಬರು ಮೈದುನರು ಕಾರ್ಮಿಕರ ಸಾಲಿನಲ್ಲಿ ನಿಂತಿದ್ದರು. ಇದೆಲ್ಲವೂ ನನ್ನ ಪತಿಯ ಪ್ರಾಮಾಣಿಕತೆಯ ಫಲ ಎಂದು ನನಗೆ ತಿಳಿದಿತ್ತು. ನಾನು ನನ್ನ ಇಡೀ ಜೀವನವನ್ನು ಅನಾಥ ಮತ್ತು ವಿಧವಾ ಮಹಿಳೆಯರ ಸಹಾಯಕ್ಕಾಗಿ ಮುಡಿಪಾಗಿಡಲು ಮತ್ತು ನನ್ನ ಮಗನನ್ನು ನನ್ನ ಪತಿಯಂತೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನಾಗಿ ಮಾಡಲು ನಿರ್ಧರಿಸಿದೆ. ನನ್ನ ಕಥೆ ನಮ್ಮ ನಗರಕ್ಕೆ ಒಂದು ಮಾದರಿಯಾಯಿತು. ಸಂಬಂಧಗಳನ್ನು ಮುರಿಯುವವರು ತಾವೇ ಮುರಿದು ಹೋಗುತ್ತಾರೆ. ಅವರ ಕರ್ಮಗಳ ಶಿಕ್ಷೆ ಅವರಿಗೆ ಖಂಡಿತವಾಗಿಯೂ ಸಿಗುತ್ತದೆ. ನಿಜವಾದ ಶಕ್ತಿ ಸೇಡಿನಲ್ಲಲ್ಲ, ಬದಲಾಗಿ ಕ್ಷಮಿಸುವುದರಲ್ಲಿದೆ ಎಂದು ನಾನು ಸಾಬೀತುಪಡಿಸಿದೆ. ನಾನು ನನ್ನ ಮೈದುನರಿಗೆ ಮೀನನ್ನು ನೀಡಲಿಲ್ಲ, ಬದಲಾಗಿ ಮೀನು ಹಿಡಿಯುವುದನ್ನೂ ಕಲಿಸಿದೆ. ಇದರಿಂದ ಅವರು ಮತ್ತೆ ಮನುಷ್ಯರಾಗಲು ಸಾಧ್ಯವಾಯಿತು. ಈ ಕಥೆಯ ಅತ್ಯಂತ ಸುಂದರವಾದ ಅಂತ್ಯ ಇದೇ ಆಗಿತ್ತು. ಸಂಪತ್ತಿನ ಅಮಲಿನಲ್ಲಿ ಸಂಬಂಧಗಳನ್ನು ಮುರಿದಿದ್ದರು, ಆದರೆ ಭಗವಂತ ಮುರಿದುಹೋದ ಸಂಬಂಧಗಳನ್ನು ಒಂದು ಹೊಸ ಮತ್ತು ಪವಿತ್ರವಾದ ಅಡಿಪಾಯದ ಮೇಲೆ ಮತ್ತೆ ಜೋಡಿಸಿದನು. ಈ ಕಥೆಯ ಅತಿದೊಡ್ಡ ಪಾಠವೆಂದರೆ ಕರ್ಮಗಳ ಫಲವನ್ನು ಅನುಭವಿಸುವುದು. ಇದು ನಮಗೆ ತಿಳಿಸಿಕೊಡುವುದೇನೆಂದರೆ, ದುರಾಸೆ ಮತ್ತು ಹಪಾಹಪಿ ಮನುಷ್ಯನನ್ನು ಕೇವಲ ಕುರುಡನನ್ನಾಗಿ ಮಾಡುವುದಲ್ಲದೆ ವಾಪಸ್ ಬರಲಾಗದಂತಹ ವಿನಾಶದ ಪ್ರಪಾತಕ್ಕೆ ತಳ್ಳುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ದೊರೆಯುತ್ತದೆ.